ಪ್ರಪಂಚದಲ್ಲಿ ತುಂಬ ಈಸಿ ಕೆಲಸ ಏನಾದ್ರು ಇದೆ ಅಂದರೆ ದುಡ್ಡು ಮಾಡೋದು ಅಂತ. ಈ ಆಧ್ಯಾತ್ಮಕ್ಕೂ ಹಣಕ್ಕೂ ಜೀವನಕ್ಕೂ ಇರುವಂಥ ಸಂಬಂಧ ಇದೇ ಒಂದು ಹಣಬರದಲ್ಲಿ ಬರದ ಇರುವ ಹಾಗೆ ಆಗುತ್ತಾ? ಆಧ್ಯಾತ್ಮ ಅಂತೇಳಿ ಬಂದಾಗ ತುಂಬ ಜನ ಏನಂತ ಹೇಳ್ತಾರಂದ್ರೆ, ದುಡ್ಡಿಂದ ಯಾರು ಹೋಗಬೇಡಿ, ದುಡ್ಡು ನಶ್ವರ, ದುಡ್ಡಿನ ಯಾರು ಮುಟ್ಬೇಡಿ ಅಂತ ಹೇಳ್ತಾರೆ. ಹೌದೌದು ಹೌದು. 25,000 ಚಾರ್ಜ್ ಮಾಡಿರ್ತಾರೆ ಅವ್ರು ಅದನ್ನು ಕೇಳಿಸ್ಕೊಂಡು. ಲೈಫಲ್ಲಿ ಹಣ ಮಾಡೋದಕ್ಕಿಂತ ಮುಂಚೆ ಅವನು ಆಧ್ಯಾತ್ಮದ ರಿಲೇಷನಲ್ಲಿ ಇರಬೇಕು. ಹಣೆ ಬರಹಕ್ಕೂ ಈ ವೆಲ್ದಿ ಪೀಪಲ್ ಆಗಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಮೊದಲನೇದು, ನೀವು ಯಾರನ್ನ ಮದುವೆ ಆಗ್ತೀರಿ. ಎರಡನೇದು, ನೀವು ಯಾರ ಜೊತೆ ಕೂತ್ಕೋತೀರಾ. ಮೂರನೇದು, ನೀವು ಯಾರ ಮಾತನ್ನ ಕೇಳ್ತಾ ಇದ್ದೀರಾ. ಮಹಾಭಾರತದಲ್ಲಿ ಇಬ್ರು ಗೈಡ್ಗಳಿದ್ರು, ಒಬ್ಬ ಕೃಷ್ಣ, ಇನ್ನೊಬ್ಬ ಶಕುನಿ. ವಿಜಯ ಯಾರಿಗೆ ಸಿಕ್ತು ಅಂತ ಹೇಳಿದ್ರೆ ಪಾಂಡವರಿಗೂ ಹೊರತು ಕೌರವರಿಗಲ್ಲ. ವಿಚ್ ಮೀನ್ಸ್ ನಮ್ಮ ಲೈಫಲ್ಲಿ ಯಾರೇ ನಮಗೆ ಗೈಡ್ ಮಾಡ್ತಾ ಇದ್ರು ಅವ್ನು ಶಕುನಿನ ಕೃಷ್ಣನ ಫಸ್ಟ್ ಡಿಸೈಡ್ ಮಾಡಬೇಕು. ಪ್ರಪಂಚದಲ್ಲಿ ತುಂಬ ಈಸಿ ಕೆಲಸ ಏನಾದ್ರು ಇದೆ ಅಂದರೆ ದುಡ್ಡು ಮಾಡೋದು ಅಂತ. ಆಮೇಲೆ ವಾಪಸ್ಸು ತುಂಬ ಜನ ಹೋಗ್ಬಿಟ್ಟೋದು, ಹೆಂಗ್ ಸರ್ ನೀವು ಹೇಳ್ತೀರಾ, ಸಾಧ್ಯನೇ ಇಲ್ಲ ಹಂಗೆ ಅನ್ಕೊಂಡೆ ನೀವು ಮಾಡೋಕ್ಕಾಯ್ತಲ್ಲ. ನನ್ನ ಜೊತೆಗೆ ನಾನು ಯಾವ ಥರ ಕಮ್ಯುನಿಕೇಷನ್ ಮಾಡ್ತಾಯಿದ್ದೀನಿ, ನಾನು ಸಬ್ ಕಾನ್ಷಿಯಸ್ಗೆ ಏನು ಮೆಸೇಜಸ್ಗಳನ್ನ ಕೊಡ್ತಾ ಇದ್ದೀನಿ. ಈಗ ಬಿಸ್ನೆಸ್ಸಲ್ಲೂ ಅಷ್ಟೇ, ನಿಮ್ಮ ಎಂಪ್ಲಾಯೀಸ್ಗಳು, ನಿಮ್ಮ ಜೊತೆನಲ್ಲಿರುವಂಥವ್ರು ನೀವು ಪ್ರೀತಿ ಸಾಳ್ತಾ ಇದ್ದೀರಾ, ಹೆದರಿಸಿ ಆಳ್ತಾ ಇದ್ದೀರಾ. ನೀವೇನಾದ್ರು ಹೆದರಿಸಿ ಆಳ್ತಾ ಇದ್ರೆ ಅವ್ನು ದೇವ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊತಾನೆ, ಅವ್ನಿಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡಪ್ಪ ನೀನು ಅಂತ. ಅದು ಪ್ರೀತಿಸಿ ಆಳಿದ್ರೆ ದೇವ್ರ ಹತ್ರ ಕೇಳ್ಕೊತಾನೆ, ನನ್ನ ಬಾಸ್ನ ಇನ್ನೂ ಸಮೃದ್ಧ ಮಾಡಪ್ಪ ಅಂತ ಹೇಳ್ಬಿಟ್ಟು. ಈ ಎರಡು ಕೆಟಗರಿನಲ್ಲಿ ಎಲ್ಲಿ ನಿಂತಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡ್ ನಾವು ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ಬಂದಿದ್ದೀವಿ. ಇವತ್ತು ಆಧ್ಯಾತ್ಮಕ್ಕೂ ಹಣಕ್ಕೂ ಮತ್ತು ಜೀವನಕ್ಕೂ ಏನು ಸಂಬಂಧ ಇದೆ? ಮೇಲ್ನೋಟಕ್ಕೆ ಇದು ಎರಡು ಬೇರೆ ಬೇರೆ ಅಂತ ಅನ್ನಿಸ್ತದೆ. ಸೊ ಅದಕ್ಕೆ ಏನಾದರೂ ಸಂಬಂಧ ಇದೆಯಾ? ಜೀವನದಲ್ಲಿ ಯಶಸ್ಸು ಸಾಧನೆ ಮಾಡಬೇಕಿದ್ರೆ ಆಧ್ಯಾತ್ಮ ಮತ್ತು ಹಣಕ್ಕೆ ಯಾವ ರೀತಿಯಲ್ಲಿ ಪ್ರಾಧಾನ್ಯತೆ ಇರುತ್ತೆ ಮತ್ತು ಅದಕ್ಕೆ ಮೂರಕ್ಕೂ ಒಂದಕ್ಕೊಂದು ಸಂಬಂಧ ಯಾವ ರೀತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಚರ್ಚೆ ಮಾಡೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಸುರೇಶ್ ಶೈವ ಅವರಿದ್ದಾರೆ. ಮೈಸೂರಿನ ಸುರೇಶ್ ಶೈವ ಅವರು ಮೈಂಡ್ ಥೆರಪಿಸ್ಟ್ ಆಗಿದ್ದಾರೆ, ಅದೇ ರೀತಿ ವೆಲ್ತ್ ಎಕ್ಸ್ಪರ್ಟ್ ಕೂಡ ಆಗಿದ್ದಾರೆ. ಹಾಗಾಗಿ ಬನ್ನಿ ಕಾರ್ಯಕ್ರಮಕ್ಕೆ ಸುರೇಶ್ ಶೈವ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸುರೇಶ್ ಸರ್. ನಮಸ್ತೆ, ಥ್ಯಾಂಕ್ ಯು. ಅಂದ ಹಾಗೆ ಈ ಹಿಂದಿನ ಎಪಿಸೋಡ್ನಲ್ಲಿ ನಿಮ್ಮ ವಿಡಿಯೋಗಳನ್ನು ಸಾಕಷ್ಟು ಮಂದಿ ವೀಕ್ಷಕರು ಬಹಳ ಮೆಚ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ವೆಲ್ತ್ ಮೈಂಡ್ಸೆಟ್ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ತಾವು ಬಹಳ ಮನೋಜ್ಞವಾಗಿ ವಿವರಿಸಿದ್ದೀರಿ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಎಪಿಸೋಡ್ ನಾವು ಈ ಆಧ್ಯಾತ್ಮ, ಹಣ ಮತ್ತು ಜೀವನ ಇದಕ್ಕೆ ಸಂಬಂಧ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳದಿದ್ದರೆ, 15 ವರ್ಷಕ್ಕೂ ಹೆಚ್ಚು ಕಾಲ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರುವಂಥದ್ದು, 10 ವರ್ಷಗಳಿಂದ NLP ಪ್ರಾಕ್ಟೀಷನರ್ ಆಗಿರುವಂಥದ್ದು, ಅದೇ ರೀತಿ ಮೈಸೂರಿನ ಈ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಅಲ್ಲಿ ಇನ್ಸ್ಪೆಕ್ಟರ್ ಇರ್ಬೋದು, ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆಫ್ ಪೊಲೀಸ್ ಅವರಿರ್ಬೋದು, ಈ SP DSP ಹೀಗೆ ಉನ್ನತ ದರ್ಜೆಯ ಪೊಲೀಸ್ ಅಧಿಕಾರಿಗಳಿಗೆ ಅವರು ಅಲ್ಲಿ ಮಾರ್ಗದರ್ಶನ ಕೊಟ್ಟಿರುವಂಥದ್ದು, ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು, ಅದೇ ರೀತಿ ಕಳೆದ 6 ವರ್ಷಗಳಿಂದ ಈ ಟ್ರೈನರ್ ಆಗಿ ಅವರು ಸಲ್ಲಿಸಿರುವಂಥದ್ದು, ಜೊತೆಗೆ ಲೇಖಕರಾಗಿ 6ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿರುವಂಥದ್ದು. ಭಾರತ ಮಾತ್ರವಲ್ಲದೆ ಅಬುದಾಬಿ, ದುಬೈ ಹೀಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ವೆಲ್ತ್ ಮೈಂಡ್ಸೆಟ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದಂತಹ ಕಾರ್ಯಾಗಾರಗಳನ್ನು ನಡೆಸಿರುವಂಥದ್ದು. ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ 56ಕ್ಕೂ ಹೆಚ್ಚು ಪ್ರಶಸ್ತಿಗಳು ಇವರ ಸೇವೆಯನ್ನು ಪರಿಗಣಿಸಿ ಬಂದಿರುವಂಥದ್ದು. ಹಾಗಾಗಿ ಅನೇಕ ಕಾಲೇಜುಗಳಲ್ಲಿ, ಶಾಲಾ ಸಂಸ್ಥೆಗಳಲ್ಲಿ, ಶೈಕ್ಷಣಿಕ ವಿದ್ಯಾಲಯಗಳಲ್ಲಿ ಅವರು ವಿದ್ಯಾರ್ಥಿಗಳು ಕೂಡ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಮನಸ್ಸು, ಆಧ್ಯಾತ್ಮ, ಹಣದ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಮ್ಮ ಜೊತೆ ಇವತ್ತು ಅವರ ಅಮೂಲ್ಯವಾದಂತಹ ಜ್ಞಾನ ಸಂಪತ್ತನ್ನು ಶೇರ್ ಮಾಡಲಿಕ್ಕಿದ್ದಾರೆ. ಮುಖ್ಯವಾಗಿ ಇವತ್ತಿನ ಎಪಿಸೋಡಿನಲ್ಲಿ ಈಗ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ಈ ವೆಲ್ತ್ ಕ್ರಿಯೇಷನ್ಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಶ್ರೀಮಂತಿಗೆ ಬರಬೇಕು ಅಂತ ಯಾರೆಲ್ಲ ಬಯಸ್ತಾರೆ ಅವರಿಗೆ ಮೊದಲ ಹೆಜ್ಜೆ ಯಾವುದು ಅಂತ ಹೇಳ್ತೀರಾ ಅಂತ? ಪ್ರಥಮವಾಗಿ ಏನಂದ್ರೆ, ಎಲ್ಲರಿಗೂ ಈ 3 ವಿಷಯಗಳು ಹೇಳಿದಾಗ ಎಲ್ಲ ಉಲ್ಟಾ ಅಂತ ಅನ್ನಿಸ್ತಾ ಇರುತ್ತೆ. ಹಣಕ್ಕೂ ಆಧ್ಯಾತ್ಮಕ್ಕೂ ಅವ್ರು ನಡ್ಕೊಳ್ತಾ ಇರುವಂಥ ಸ್ಥಿತಿಗತಿಯ ಜೀವನಕ್ಕೂ ಸಂಬಂಧನೇ ಇಲ್ಲ ಅಂತ. ಕರೆಕ್ಟ್. ನೋಡಿ, ಈಗ ಆಧ್ಯಾತ್ಮ ಅಂತೇಳಿ ಬಂದಾಗ ತುಂಬ ಜನ ಏನಂತ ಹೇಳ್ತಾರಂದ್ರೆ, ದುಡ್ಡಿಂದ ಯಾರು ಹೋಗಬೇಡಿ, ದುಡ್ಡು ನಶ್ವರ, ದುಡ್ಡಿನ ಯಾರು ಮುಟ್ಬೇಡಿ ಅಂತ ಹೇಳ್ತಿರ್ತಾರೆ. ಹೌದು. 25,000 ಚಾರ್ಜ್ ಮಾಡಿರ್ತಾರೆ ಅವ್ರು ಅದನ್ನು ಕೇಳಿಸ್ಕೊಳ್ಳೋದು. ಅವ್ರ ಎಂಟ್ರಿ ಫೀಸ್ ಅದಿರುತ್ತೆ. ಸೊ ಸಾಕಷ್ಟು ಜನ ಅದನ್ನ ನಾನಿದು ಮೂಢನಂಬಿಕೆ ಸರಿ ತಪ್ಪು ಅನ್ನೋ ವಾದ ಮಾಡ್ತಾ ಇಲ್ಲ. ನಾ ಹೇಳ್ತಾ ಇರೋದು, ದುಡ್ಡು ಪೇಪರ್ ಥರ ನೋಡಬಾರ್ದು. ದುಡ್ಡು ಅನ್ನುವಂಥದ್ದು ಒಂದು ಎನರ್ಜಿ. ಯಾರೇ ವೆಲ್ದಿ ಪೀಪಲ್ ಆಗಿರಲಿ ಅವರೆಲ್ಲರೂ ಆಧ್ಯಾತ್ಮದಲ್ಲಿ ಇದ್ದೇ ಇರ್ತಾರೆ. ಅವರೆಲ್ಲರೂ ಸ್ಪಿರಿಚುವಲ್ ಆಗಿದ್ದೇ ಇರ್ತಾರೆ. ಅವರೆಲ್ಲ ಒಂದು ಹೈಯರ್ ಇಂಟೆಲಿಜೆನ್ಸ್ನ ಬಿಲೀವ್ ಮಾಡೋರೇ ಇರ್ತಾರೆ. ಅಂದರೆ ಯಾರೆಲ್ಲ ರಿಟೇನ್ ಆಗಿರ್ತಾರಲ್ಲ ಅವರೆಲ್ಲ. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ,
ಮನುಷ್ಯ ತನ್ನ ಒಳಗಡೆ ಇರುವಂತಹ ವಿಷಯಗಳನ್ನು ಖಾಲಿ ಮಾಡ್ಕೊಳ್ಳೋಕೆ ರೆಡಿ ಇದ್ದಾನ, ಓಕೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದನ್ನು ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಒಂದ್ಸಲ ಇದು ಭಾಳಷ್ಟು ಜನಕ್ಕೆ ಈ ಇನ್ಸಿಡೆಂಟ್ ಗೊತ್ತಿರ್ಬೋದು, ಆದರೆ ಈ ಟೈಮಲ್ಲಿ ಹೇಳಿದಾಗ ಅದು ಜಾಸ್ತಿ ಕನೆಕ್ಟ್ ಆಗುತ್ತೆ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಅವನು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂದರೆ ಎಲ್ಲ ಊರಿನಲ್ಲಿ ಆ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಅಂಥವ್ನಿಗೆ ಇರಬೇಕಾದ್ರೆ ಸ್ವಲ್ಪ ಈಗೋ ಅನ್ನುವಂಥದ್ದು ಜೊತೆಯಲ್ಲಿ ಟ್ಯಾಗ್ ಆಗಿ ಬಂದಿರುತ್ತೆ. ಅವನು ಕಾರಲ್ಲಿ ಹೋಗ್ತಾನೆ. ಹೋಗಾದ್ಮೇಲಿಂದ ಅಲ್ಲಿ ಒಂದು ಆಶ್ರಮ ಇರುತ್ತೆ. ಆಶ್ರಮಕ್ಕೆ ಹೋಗ್ಬಿಟ್ಟು ಎಲ್ಲರನ್ನೂ ನೋಡ್ತಾನೆ. ಯಾರೊಬ್ಬನೂ ಬಂದು ಮಾತಾಡ್ಸಲ್ಲ ಇವ್ರನ್ನ. ಈ ಮದುವೆ ಮನೆಗಳಲ್ಲಿ ನೋಡಿರ್ಬೇಕಲ್ವ ನೀವು, ಅಂದರೆ ವಾಪಸ್ಸು ಇದೇನಿದು ನಾವು ಬಂದು ಕೂತ್ಕೊಂಡು ಇಷ್ಟೊತ್ತಾಯ್ತು ಯಾವನೊಬ್ಬ ಬಂದು ಮಾತಾಡಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೋತಿರ್ತಾರಲ್ಲ. ಅವ್ನಿಗೆ ಅದೊಂದು ಆ್ಯಟಿಟ್ಯೂಡ್ ಇರುತ್ತೆ ಮನುಷ್ಯನಿಗೆ. ಸೊ ಅವ್ನು ಎಲ್ಲರನ್ನೂ ನೋಡ್ತಾ ಇರ್ತಾನೆ, ಯಾರೊಬ್ಬನೂ ಬಂದು ಮಾತಾಡ್ಸೋದಿಲ್ಲ. ಅವನು ಭಾಳ ಬೇಜಾರಾಗೋಗುತ್ತೆ. ಅದಾದಮೇಲಿಂದ ಸ್ವಲ್ಪ ಹೊತ್ತಾಗುತ್ತೆ. ಒಬ್ಬ ಅಲ್ಲಿರುವಂಥ ಶಿಷ್ಯ ಒಂದು ಗುರುಗಳು ನಿಮ್ಮನ್ನ ಕರೀತಾ ಇದ್ದಾರೆ. ಹೋಗ್ತಾನೆ, ಕೂತ್ಕೊಳ್ತಾನೆ. ಅಲ್ಲಿ ಗುರುಗಳ ಎದುರುಗಡೆ ಕೂತ್ಕೊಳ್ತಾನೆ. ಗುರುಗಳು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನು ಬಂದಿ ನೀವು? ನಾನು ಬಂದಿರೋದು ಆಮೇಲಿಂದ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಹೇಳಿ, ಇಲ್ಲಿ ಇಷ್ಟೊಂದು ಜನ ಎಲ್ಲ ಓಡಾಡ್ತಿದ್ದಾರಲ್ವ, ಒಬ್ಬನಾದ್ರೂ ನೀನು ಯಾರು, ಯಾಕೆ ಬಂದೆ, ಯಾವಾಗ ಬಂದೆ ಅಂತ ಒಂದು ಮಾತಾದರೂ ಕೇಳಿದ್ನ? ಯಾರೂ ಕೇಳಲೇ ಇಲ್ವಲ್ಲ ಅಂತ. ಅದಕ್ಕೆ ಗುರುಗಳು ಇವನನ್ನು ನೋಡ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿರುವಂಥ ಒಬ್ಬ ವ್ಯಕ್ತಿನ ಕರೀತಾನೆ. ಅಲ್ಲಿರುವಂಥ ಶಿಷ್ಯನು, ಅಂದರೆ ತುಂಬ ಜನದ ಮಾನೆಸ್ಟ್ರಿ, ಅಂದರೆ ಎಲ್ಲ ಆಶ್ರಮದಲ್ಲಿರುವಂಥ ಸನ್ಯಾಸಿಗಳು. ಇವರೊಬ್ಬರು ಹಿರಿಯ ಸನ್ಯಾಸಿ, ಒಬ್ಬ ಕಿರಿಯ ಸನ್ಯಾಸಿನ ಕರೀತಾರೆ. ಬಾರಪ್ಪ ಇಲ್ಲಿ. ಬರ್ತಾನೆ. ಎಷ್ಟು ವರ್ಷದಿಂದ ಇದೆಯಾ ನೀನು? ನಾನು ಸುಮಾರು 12 ವರ್ಷದಿಂದ ಇದ್ದೀನಿ ಸ್ವಾಮಿ. ಓಕೆ, ಹೋಗು ಆಯಿತು. ಸರಿ, ಇನ್ನೊಬ್ಬನ ಕರೀತಾರೆ. ಅವ್ನು ಬರ್ತಾನೆ. ಎಷ್ಟು ವರ್ಷದಿಂದ ಇದೆಯಾ ನೀನು? ನಾನು 10 ವರ್ಷದಿಂದ ಇದ್ದೀನಿ ಸ್ವಾಮಿ ಅಂತೇಳ್ಬಿಟ್ಟು. ಆಮೇಲಿಂದ ಇವನು ನೋಡ್ಬಿಟ್ಟು ಹೇಳ್ತಾರೆ, ಅವ್ರು ಎಷ್ಟೆಷ್ಟು ವರ್ಷದಿಂದ ಇಲ್ಲಿದ್ದಾರೆ ಅಂತ ಕೇಳಿಸ್ಕೊಂಡ್ಯಾ ನೀನು? ಹೌದು ಸ್ವಾಮಿ ಕೇಳಿಸ್ಕೊಂಡೆ. ಅವ್ನು 12 ವರ್ಷದಿಂದ, ಅವ್ನು 10 ವರ್ಷದಿಂದ. ಅವ್ರು ಅಷ್ಟು ವರ್ಷದಿಂದ ಇಲ್ಲೇ ಯಾಕಿದ್ದಾರೆ ಗೊತ್ತಾ ನಿನಗೆ? ಯಾಕಿದ್ದಾರೆ? ಅವರಷ್ಟು ವರ್ಷದಿಂದನೂ ಅವ್ರು ಯಾರು ಅಂತ ಹುಡ್ಕೋಂಥ ಪ್ರಯತ್ನದಲ್ಲೇ ಇದ್ದಾರೆ. ಇನ್ನು ನೀನು ಯಾರು ಅಂತ ಯಾಕೆ ಕೇಳಬೇಕು ಅಂತ. ಸೊ ಲೈಫಲ್ಲೂ ಅಷ್ಟೇನೆ, ಮನುಷ್ಯ ಯಾವಾಗ ಬೇರೆಯವರು ನನ್ನನ್ನು ಗುರ್ತಿಸ್ಲಿ ಅಂತ ಟ್ರೈ ಮಾಡೋದಕ್ಕಿಂತ ಮುಂಚೆ ಅವನು ಗುರ್ತಿಸ್ಕೋಬೇಕು. ಅವನಿಗೆ ಅವನು ಅರ್ಥ ಆಗಬೇಕು. ನಿಜ. ಯಾಕಂದರೆ ಈಗ ನಮಗೆ ನಾವು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಆಶಯಗಳು, ನಮ್ಮ ವೀಕ್ನೆಸ್ಗಳು, ನಮ್ಮ ಸ್ಟ್ರೆಂತ್ಗಳು, ನಾವು ಏನಕ್ಕೆ ಬೇಗ ಸೋಲ್ತೀವಿ, ಏನಕ್ಕೆ ಬೇಗ ನಾವು ಯಾವುದೇ ಕೆಲಸ ನಾವು ಮುಂದುವರ್ಸ್ಕೊಂಡು ಮಾಡ್ತೀವಿ ಅನ್ನೋಂಥ ಪ್ರತಿಯೊಂದು ವಿಷಯನೂ ನಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ನಮಗೆ ನಾವೇ ಚೆನ್ನಾಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಬೇರೆಯವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಹಾಗಾಗಿ ವೆಲ್ತ್ ಕ್ರಿಯೇಷನ್ ಜರ್ನಿನಲ್ಲಿ, ಆಧ್ಯಾತ್ಮದಲ್ಲಿ ಪ್ರಪ್ರಥಮವಾಗಿ ಏನಂದರೆ ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ. ಓಕೆ, ಅಂದರೆ ನಮಗೆ ನಾವು ಯಾರು ಅಂತ ಇರುವಂಥ ಅರಿವು, ಅದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಸದ್ಗುರು ಅವರು ಒಂದು ಮಾತು ಹೇಳ್ತಾರೆ, ಮನುಷ್ಯ ಯಾವಾಗ ಇಲ್ಲಿಗೆ ಅಂದರೆ ಅವರ ಈಶಾ ಫೌಂಡೇಶನ್ ಆಶ್ರಮಕ್ಕೆಲ್ಲ ಬಂದಾಗ ಅಲ್ಲಿ ಬರುವಂಥವ್ರು ತುಂಬ ಮೈಂಡ್ ಒಳಗಡೆ ಇಟ್ಕೊಂಡು ಬಂದಿರ್ತಾರೆ. ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ನೆಕ್ಸ್ಟು ನನಗೆ ಮುಕ್ತಿ ಸಿಕ್ಬಿಡುತ್ತೆ, ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ. ಅಲ್ಲ, ನೀನು ಅದು ಮಾಡೋದಕ್ಕಿಂತ ಮುಂಚೆ ಮೊದಲು ನೀನು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು ಮಾರೆ. ನಿನಗೆ ಅದು ಯಾವಾಗ ಆಗುತ್ತೆ? ನೀ ಕಣ್ಣು ಮುಚ್ಕೊಂಡು ನಿನ್ನ ಜೊತೆ ಕೂತ್ಕೊಂಡಾಗ, ಅವಾಗ ಮಾತ್ರ ನಿನ್ನನ್ನು ನೀನು ಒಳಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸೇಮ್ ವೇ ಲೈಫಲ್ಲಿ ಹಣ ಮಾಡೋದಕ್ಕಿಂತ ಮುಂಚೆ ಅವನು ಆಧ್ಯಾತ್ಮದ ರಿಲೇಷನಲ್ಲಿ ಇರಬೇಕು. ಆಧ್ಯಾತ್ಮ ಅಂತ ಹೇಳಿದ ಮಾತ್ರಕ್ಕೆ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕೊಳ್ಳೋದಲ್ಲ, ಮೈ ತುಂಬ ರುದ್ರಾಕ್ಷಿ ಹಾಕೊಳ್ಳೋದು ಅಲ್ಲ. ಅದಲ್ಲ ಆಧ್ಯಾತ್ಮ ಅಂತ ಹೇಳಿದ್ರೆ. ದ ವೇ ಈ ಥಿಂಕ್ಸ್, ದ ವೇ ಈ ಫೀಲ್ಸ್, ದ ವೇ ಈ ಸ್ಪೀಕ್ಸ್, ಅದು ಆಧ್ಯಾತ್ಮ ಆಗಿರುತ್ತೆ. ಅವನು ಒಳಗಡೆಯಿಂದ ಯಾವ ಥರ ಫೀಲ್ ಮಾಡ್ತಿರ್ತಾನೆ, ಯಾರ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಿರ್ತಾನೆ, ಅದು ಅವನು ಆಧ್ಯಾತ್ಮ ಆಗಿರುತ್ತೆ. ಸೊ ಯಾರು ಆಧ್ಯಾತ್ಮದಲ್ಲಿ ಇರ್ತಾರೆ ಅಂದರೆ ಸ್ಪಿರಿಚುವಲ್ ವರ್ಲ್ಡಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ನನಗೆ ಈಗ ಹಣ ಬರಬೇಕು ಅಂದರೆ ಅದು ಹಣ ಅಲ್ಲ, ಅದು ಆ್ಯಕ್ಚುಲಿ ಫ್ರೀಕ್ವೆನ್ಸಿ ಅಂತ. ಓಕೆ, ಅರ್ಥಾತ್ ಅದು ಒಂದು ಎನರ್ಜಿ. ಅದನ್ನು ನಾನು ಅಟ್ರ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ ನಾನು ಹೇಗೆ ನಡ್ಕೋಬೇಕು ಅನ್ನೋಂಥದ್ದು ಗೊತ್ತಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ನು ಊರು ತುಂಬ ಹಣದ ಬಗ್ಗೆ ಬೈಕೊಂಡು ಓಡಾಡ್ತಾ ಇಲ್ಲಿ ಕೂತ್ಕೊಂಡು ಹಣ ಬರಲಿ ಅಂತ ಯೋಚನೆ ಮಾಡಿದ್ರೆ ಅದು ವರ್ಕ್ ಆಗಲಿಕ್ಕಿಲ್ಲ. ಸೊ ಹಾಗಾಗಿ ವೆರಿ ಎಸೆನ್ಷಿಯಲ್ ಏನಂತ ಹೇಳಿದ್ರೆ, ಪ್ರಥಮ ಹೆಜ್ಜೆ ಅಥವಾ ಪ್ರಥಮ ಸ್ಟೆಪ್ ಏನಂತ ಹೇಳಿದ್ರೆ, ಅವನಿಗೆ ಅವನು ಅರ್ಥ ಆಗುವಂಥದ್ದು, ದಟ್ ಈಸ್ ಕಾಲ್ಡ್ ಸೆಲ್ಫ್ ಐಡೆಂಟಿಟಿ. ಅವನು ಏನು ಅಂತ ಗೊತ್ತಾಗಬೇಕು. ಅವಾಗ ಅವನು ಆಧ್ಯಾತ್ಮಕ್ಕೂ ಟಚ್ ಆಗ್ತಾನೆ, ಹಣಕ್ಕೂ ಟಚ್ ಆಗ್ತಾನೆ, ಜೀವನಕ್ಕೂ ಟಚ್ ಆಗ್ತಾನೆ. ಭಾಳ ಅದ್ಭುತವಾಗಿ ಹೇಳಿದ್ರಿ. ನಿಜ, ಆಧ್ಯಾತ್ಮದಲ್ಲಿ ಆಂತರಿಕ ಶೋಧನೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮ ಭಾರತದ ಸನಾತನ ಪರಂಪರೆಯಲ್ಲೂ ಕೂಡ ಅದನ್ನೇ ಹೇಳಿರುವಂಥದ್ದು, ಜಗತ್ತು ಕೂಡ ಅದನ್ನೇ ಬೋಧಿಸಿದ್ದು ಕೂಡ. ಸೊ ಆದರೆ ಇಲ್ಲಿ ಈ ಸಂಪತ್ತಿನ ಗಳಿಕೆಗೂ ಕೂಡ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದು ಎರಡಕ್ಕೂ ಬಹಳ ನೇರವಾದ ಸಂಬಂಧ ಇದೆ ಅನ್ನೋದನ್ನು
ಭಾಳ ಅದ್ಭುತವಾದ ನಿದರ್ಶನಗಳೊಂದಿಗೆ ತಾವು ಹೇಳಿದ್ದೀರಿ. ಸರ್, ಇವಾಗ ಎಷ್ಟೋ ಮಂದಿ ವೆಲ್ತಿ ಪೀಪಲ್ ಅವರನ್ನು ನೋಡಿದಾಗ ಹೇಳ್ತಾರೆ, ಓ ಅದು ಅವರ ಹಣೆಬರಹ ಇರ್ಬೋದು ಅನ್ನುವಂಥದ್ದು. ಸೊ ಹಾಗಿದ್ರೆ ಈ ಹಣೆಬರಹಕ್ಕೂ ಈ ವೆಲ್ತಿ ಪೀಪಲ್ ಆಗಿರೋದಕ್ಕೆ ಏನಾದರೂ ಸಂಬಂಧ ಇದೆಯಾ? ಓಕೆ, ಸೊ ಫಿನಾನ್ಷಿಯಲ್ ಡಿಸಿಷನ್ಸ್ಗಳು ಒಬ್ಬ ವೆಲ್ದಿ ಪರ್ಸನ್ ತೊಗೊಂಡಿದ್ದಾನೆ ಅಂತ ಹೇಳಿದ್ರೆ ಅವನ ಹಣೆ ಬರಹ ಕಾರಣ ಇರ್ಬೋದೇನೋ, ಆದರೆ ತುಂಬ ಕಡಿಮೆ ಪರ್ಸೆಂಟೇಜ್. ಹಾಗಾಗಿ ಉಪೇಂದ್ರ ಅವರು ಒಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ. ನಾನದು ಕೇಳಿದಾಗ ನನಗೆ ತುಂಬ ಅದು ಖುಷಿ ಆಯ್ತದು. ಅವ್ರು ಏನಂದರೆ, ದೇವರು ನಿನಗೆ ಒಂದು 100 pages ಬುಕ್ಕು ಅಂದರೆ 100 years ಒಂದು ಬುಕ್ ಕಳಿಸಿದ್ದಾನೆ ಅಂತ ಹೇಳಿದ್ರೆ, ಓಕೆ, ಎಲ್ಲ ಪೇಜಸ್ನೂ ಫಿಲ್ ಮಾಡಿರೋದಿಲ್ಲ ಅವನು, ಕೆಲವೊಂದು ಪೇಜಸ್ನ ಖಾಲಿ ಬಿಟ್ಟಿರ್ತಾನೆ ಅಂತ. ಸೊ ಅಲ್ಲಿ ನೀವು ಏನು ಬೇಕಾದರೂ ಬರ್ಕೋಬೋದು ಅಂತ. ಓಕೆ, ಸೊ ಹಾಗೆ ಹಣೆ ಬರ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಫಿಲ್ ಆಗಿ ಬಂದಿರುವಂಥದ್ದಲ್ಲ. ಮೇ ಬಿ ಒಂದು ಹಂತಕ್ಕೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ಅವನ ಕರ್ಮಗಳು ಹಣೆ ಬರಹ ಅಂತ ನಾವು ಬರೀ ಇಲ್ಲ ಅನ್ಕೋತೀವಿ, ಅದು ಹಂಗಲ್ಲ. ಆ್ಯಕ್ಚುಲಿ ಅವನ ಜಾತಕದ ಪ್ರಕಾರ, ಬಿಕಾಸ್ ನಾನು ಆಸ್ಟ್ರಾಲಜಿ ಬ್ಯಾಕ್ಗ್ರೌಂಡ್ ಹೌದು, ಹಾಗಾಗಿ ಹೇಳ್ತಾ ಇದ್ದೀನಿ. ಒಬ್ಬನ ಜಾತಕ ನೋಡಿದ ತಕ್ಷಣ ಹೇಳ್ಬೋದು ಅವ್ನಿಗೆ ಎಲ್ಲೆಲ್ಲಿ ಯಾವ್ಯಾವ ಗ್ರಹಗಳಿದೆ ಅದೇ ಪ್ರಕಾರ ಅವನಿಗೆ ಫಲಗಳು ಬರ್ತಾ ಇರುತ್ತೆ. ಆದರೆ ಅದನ್ನು ಅದಕ್ಕಿಂತ ಮಿಗಿಲಾಗಿ ನಿರ್ಧಾರ ಮಾಡುವಂಥದ್ದು ಈ ಕ್ಷಣದಲ್ಲಿ ಅವನಿಗೆ ಎಷ್ಟು ಪ್ರಮಾಣದಲ್ಲಿ ಅವನ ಜೀವನದಲ್ಲಿ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ರೆಡಿ ಇದ್ದಾನೆ, ಅವನ ಜೀವನನ ಬದಲಾಯಿಸೋಕ್ಕೆ ರೆಡಿ ಇದ್ದಾನೆ, ಎಷ್ಟು ಕಾಸ್ಮೋಸ್ ಜೊತೆಗೆ ಅವನ ಕನೆಕ್ಷನಲ್ಲಿದ್ದಾನೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ 3 ವಿಷಯಗಳಿರುತ್ತೆ. ಒಬ್ಬ ವೆಲ್ದಿ ಆಗಿ ಅವನ ಹಣೆ ಬರಹ ಚೇಂಜ್ ಆಗಬೇಕು, ಅಥವಾ ಹಣೆ ಬರಹ ಇರೋದ್ರ ಜೊತೆಗೆ ಅದನ್ನು ಹೊಂದ್ಕೊಂಡು ಹೋಗ್ಲಿಕ್ಕೂ 3 ದಾರಿಗಳಿದೆ, ಅಂದರೆ 3 ವಿಷಯಗಳು ಬರುತ್ತೆ. ಓಕೆ, ನಂಬರ್ 1, ಅವನು ಯಾರನ್ನ ಮದುವೆ ಆಗ್ತಾನೆ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ ಸರ್. ಯಾಕಂತ ಹೇಳಿದ್ರೆ 50% ಅವನ ಲೈಫ್ ಡಿಸೈಡ್ ಆಗೋದೆ ಯಾರನ್ನ ಮದುವೆ ಆಗಿದ್ದಾನೆ ಅನ್ನೋದ್ರ ಮೇಲೆ. ಯಾಕಂದರೆ ಇವತ್ತು ನೀವು ನೋಡಿ, ಮಿಲನ ಅಂತೇಳಿ ಒಂದು ಮೂವಿ ಇದೆ, ಅದರಲ್ಲೊಂದು ಭಾಳ ಅದ್ಭುತವಾದ ಮಾತಿದೆ. 2 ಸೈನ್ ಹಾಕಿದ್ರೆ ಮದುವೆ, 2 ಸೈನ್ ಹಾಕಿದ್ರೆ ಡಿವೋರ್ಸ್. ಸೊ ಆ ಲೆವೆಲ್ ಫ್ರೆಜೈಲ್ ಸಂಬಂಧಗಳಿದೆ ಇವತ್ತು. ಹಾಗಾಗಿ 50% ಒಬ್ಬ ಈಗ ಅವನು 30 years ಹತ್ತಿರದಲ್ಲಿ ಮದುವೆ ಆಗ್ತಾನೆ ಅಂತ ಇಟ್ಕೊಂಡ್ರು, 25-30 ವಯಸ್ಸಿನ ಆಸುಪಾಸಲ್ಲಿ ಮದುವೆ ಆಗ್ತಾನೆ ಅಂತ ಇಟ್ಕೊಂಡ್ರು, 70 ವರ್ಷ ಬದುಕ್ತಾನೆ ಅಂತ ಇಟ್ಕೊಂಡ್ರು, ನಾವೆಲ್ಲ ಬದುಕೋದು 4,000 ವಾರಗಳಷ್ಟೇ, ಅಂದರೆ 76 ವರ್ಷ ಆಲ್ಮೋಸ್ಟ್ ಕ್ಲೋಸ್ ಟು ಆಯಿತಾ, 76-80 ವರ್ಷ ಹತ್ತಿರ. ಆ 4,000 ವಾರಗಳ ಹತ್ತಿರ ನಾವೇನಾದ್ರು ಬದುಕ್ತೀವಿ ಅಂತ ಇಟ್ಕೊಂಡ್ರೆ ಆಲ್ಮೋಸ್ಟ್ ನಾವು ಒಂದು 30 years ಆಗುವಷ್ಟೊತ್ತಿಗೆ ಒಂದು 42% ಅಷ್ಟು ಏಜನ್ನು ಕಳೆದುಬಿಟ್ಟಿರ್ತೀವಿ, ನಿಜ ಅಲ್ವಾ? ಸೊ ಅಂದರೆ 50%ಇಂದ 58% ಅಷ್ಟು ಬದುಕು ಏನು ಇದೆ, ಇನ್ನು ಯಾರನ್ನ ಮದುವೆ ಆಗ್ತಾರೆ ಅನ್ನೋದು ಭಾಳ ಭಾಳ ಮುಖ್ಯ ಆಗಿರುತ್ತೆ. ಅದು ಅವ್ರ ಹಣೆ ಬರನ ನಿರ್ಧಾರ ಮಾಡಿಬಿಡ್ತಾ ಇರುತ್ತೆ. ಓಕೆ, 2ನೇ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಯಾರ ಜೊತೆ ಅವರು ಕೂತ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ 5 ಜನ ಒಳ್ಳೇದು ಮಾತಾಡೋರಿದ್ರೆ 6ನೇವನು ಆಗ್ತಾನೆ. 5 ಜನ ಯಾರನ್ನ ಹೇಗೆ ನಾನು ಮೋಸ ಮಾಡಲಿ ಅನ್ನೋನಿದ್ದು ಅಂದರೆ ಇವನು 6ನೇವನು ಆಗ್ತಾನೆ. ಕರೆಕ್ಟ್. 5 ಜನ ಏನಾದ್ರು ತಗೊಳ್ಳೋರಿದ್ರೆ ಅವ್ರನ್ನೀಗ ಮದ್ಯಪಾನ ಪ್ರಿಯರು ಅಂತ ಬೇರೆ ಕರಿಬೇಕು, ಅದೊಂದಿದೆ ರೂಲ್ ಈಗ. ಸೊ ಅದೇನಾದ್ರು ಇದ್ರು ಅಂದರೆ ಇವನು ನೀರು ಕೊಡೋನೇ ಇರ್ತಾನೆ ಅವನಿಗೆ. ಕರೆಕ್ಟ್. ಅದನ್ನೇ 5 ಜನ ತುಂಬ ಉನ್ನತವಾಗಿ ಲೈಫ್ ಬಗ್ಗೆ ಮಾತಾಡೋರು ಇದ್ರು ಅಂತ ಹೇಳಿದ್ರೆ ಇವನು 6ನೇವನಾಗಿರ್ತಾನೆ. ವಿಚ್ ಮೀನ್ಸ್ ಯಾರ ಜೊತೆಗೆ ಅವನು ಕೂತ್ಕೋತಾನೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಒಂದು ಮಾತು ಹೇಳ್ತಾ ಇರ್ತೀವಿ ಯಾವಾಗಲೂ. ದೆರ್ ಈಸ್ ಒನ್ ಸೇಯಿಂಗ್, ಆಯಿತಾ, ಡೇಲ್ ಕಾರ್ನೆಗಿ ಅವರು ಒಂದು ಇದನ್ನು ಬರೀತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಅವರು ಯಾರು ಸಹವಾಸ ಮಾಡಬೇಕು, ಯಾರು ಸಹವಾಸ ಮಾಡಬಾರ್ದು ಅಂತ ಹೇಳಲಿಕ್ಕೆ. ಯಾವಾಗ ಇಬ್ಬರು ವ್ಯಕ್ತಿಗಳು ಎದುರು ಬದುರು ಕೂತಾಗ ಅವನ ಕಪ್ಸ್ಗಳಲ್ಲಿ ಅವನ ಕಪ್ಪಲ್ಲಿ ಎಷ್ಟು ಬಂದ್ಬಿಟ್ಟಿದೆಯೋ ಅಂತ ನೋಡೋನ್ಗೂ, ಅವ್ನ ಕಪ್ಪಲ್ಲಿ ಯಾಕೆ ಕಮ್ಮಿ ಇದೆಯಲ್ಲ, ಇನ್ನೊಂದು ಸ್ವಲ್ಪ ತಗೊಂಬೈಲಿ ಹಾಕಿಲಿ ಅಂತ ಹೇಳೋನ್ಗೂ ಡಿಫ್ರೆನ್ಸ್ ಇದೆ. ಅವ್ನ ಕಪ್ಪಲ್ಲಿ ಎಷ್ಟು ಬಂದ್ಬಿಟ್ಟಿದೆಯೋ ಅನ್ನೊಂದು ಸಹವಾಸ ಬಿಟ್ಬಿಡಿ, ಅವ್ನ ಕಪ್ಪಲ್ಲಿ ಯಾಕೋ ಕಮ್ಮಿ ಇದೆಯಲ್ಲ ಅನ್ನೊಂದು ಸಹವಾಸ ನೀವು ಮಾಡಿ ಅಂತ. ಕರೆಕ್ಟ್. ಸೊ ಒಬ್ಬ ಹೊಟ್ಟೆ ಹುರ್ಕೊಳ್ಳೋನು ಇನ್ನೊಬ್ಬ ಅಯ್ಯೋ ಇನ್ನಿನ್ನೂ ಬೆಳೆದಿಲ್ವಲ್ಲ ಅಂತ ಹೇಳೋನು. ಯಾವಾಗ ವ್ಯಕ್ತಿ ಇವನಿನ್ನೂ ಬೆಳೆದಿಲ್ವಲ್ಲ ಅಂತ ಹೇಳ್ತಾನಲ್ಲ, ಅಂಥವ್ರ ಸಹವಾಸಗಳಲ್ಲಿದ್ದಾಗ ಅವನು ಆಟೋಮೆಟಿಕ್ಕಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಯಾರು ಅವನನ್ನು ನೋಡಿ ಇವನು ಹೆಂಗಾರು ಬೆಳೀತಿದ್ದಾನೆ, ಹೆಂಗೆ ಇವ್ನಿಗೆ ಇನ್ಕಮ್ ಟ್ಯಾಕ್ಸ್ ಇಟ್ಕೊಡ್ಲಿ, ನಾನು ಇವನು ಹೆಂಗೋ ಬೆಳೀತಿದ್ದೆ, ಹೆಂಗೆ ಲೋಕಾಯುಕ್ತಕ್ಕೆ ಇಟ್ಕೊಡ್ಲಿ, ಈ ಥರ ಇದ್ದರೆ ಅಂಥವರಿಂದ ದೂರ ಇರುವಂಥದ್ದು ಇಂಪಾರ್ಟೆಂಟ್. ವಿಚ್ ಮೀನ್ಸ್ ಮೊದಲನೇದು ನೀವು ಯಾರನ್ನ ಮದುವೆ ಆಗ್ತೀರಿ, 2ನೇದು ನೀವು ಯಾರ ಜೊತೆ ಕೂತ್ಕೋತೀರಾ, 3ನೇದು ನೀವು ಯಾರ ಮಾತನ್ನು ಕೇಳ್ತಾ ಇದ್ದೀರಾ ಅಂತ. ಯಾಕಂದರೆ ಹಣೆ ಬರ ಇಲ್ಲೂ ನಿರ್ಧಾರ ಆಗುತ್ತೆ. ನಾನು ಹೇಳಿದೆ ಮಿಕ್ಕಿದ ಖಾಲಿ ಪೇಜಸ್ ಅವೆಲ್ಲ ಇಲ್ಲಿ ನಿರ್ಧಾರ ಆಗ್ತಾ ಇರೋದೀಗ. ಅರ್ಥ ಈಗ ಮಹಾಭಾರತದಲ್ಲಿ 2 ಗೈಡ್ಗಳಿದ್ರು, ಒಬ್ಬ ಕೃಷ್ಣ, ಇನ್ನೊಬ್ಬ ಶಕುನಿ. ಶಕುನಿ ಕೌರವರನ್ನ ಮಾನಿಟರ್ ಮಾಡ್ತಿದ್ದ, ಗೈಡ್ ಮಾಡ್ತಿದ್ದ. ಕೃಷ್ಣನೂ ಪಾಂಡವರನ್ನು ಗೈಡ್ ಮಾಡ್ತಿದ್ದ, ಮಾನಿಟರ್ ಮಾಡ್ತಿದ್ದ. ಆದರೆ ವಿಜಯ ಯಾರಿಗೆ ಸಿಕ್ತು ಅಂತ ಹೇಳಿದ್ರೆ ಪಾಂಡವರಿಗೂ ಹೊರತು ಕೌರವರಿಗಲ್ಲ. ವಿಚ್ ಮೀನ್ಸ್
ನಮ್ಮ ಲೈಫಲ್ಲಿ ಯಾರೇ ನಮಗೆ ಗೈಡ್ ಮಾಡ್ತಾ ಇದ್ರು ಅವ್ನು ಶಕುನಿನ ಕೃಷ್ಣನ ಫಸ್ಟ್ ಡಿಸೈಡ್ ಮಾಡಬೇಕು. ಭಾಳ ಇಂಪಾರ್ಟೆಂಟ್ ಅದು. ಸೊ ಯಾಕಂದ್ರೆ ಅವನೇನಾದ್ರೂ ಶಕುನಿ ಆಗಿದ್ದ ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ, ಇವತ್ತೇನೋ ಒಂಥರ ಟೆಂಪ್ರರಿ ಸೀಟ್ ಮೇಲೆ ಕೂತಿರ್ಬೋದು, ಆದರೆ ಒಂದು ದಿನ ಬರುತ್ತೆ ರಪ್ ಅಂತ ಬೀಳೋದಕ್ಕೆ. ಸೊ ಹಾಗಾಗಿ ಹೇಗೆ ಡಿಸೈಡ್ ಮಾಡೋದು ಅದನ್ನು, ಅವನು ನಮ್ಮ ಜೊತೆಗೆ ಯಾವ ಥರ ವಿಸ್ಪರಿಂಗ್ ಮಾಡ್ತಾ ಇದ್ದಾನೆ ಕಿವಿ ಒಳಗಡೆ ಅನ್ನೋದು ಇಂಪಾರ್ಟೆಂಟ್. ಏನು ಹೇಳ್ಕೊಡ್ತಾ ಇದ್ದಾನೆ, ಆ ಧರ್ಮದ ಕಡೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಥವಾ ಧರ್ಮದ ಕಡೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ. ಹಾಗಾಗಿ ವೆಲ್ತ್ ಕ್ರಿಯೇಷನಲ್ಲೂ, ಸ್ಪಿರಿಚುವಾಲಿಟಿನಲ್ಲೂ, ಜೀವನದಲ್ಲೂ ದುಡ್ಡು ಮಾಡಬೇಕು ಅಂತಿತ್ತು ಅಂತ ಹೇಳಿದ್ರು ಅತ್ಯಂತ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಯಾರ ಮಾತನ್ನು ನೀವು ಕೇಳಿಸ್ಕೊತಾ ಇದ್ದೀರಾ ಅಂತ. ನಾನು ತುಂಬ ಎಪಿಸೋಡ್ಸ್ಗಳಲ್ಲಿ ಇದನ್ನು ಹೇಳ್ತಿರ್ತೀನಿ. ಪ್ರಪಂಚದಲ್ಲಿ ತುಂಬ ಈಸಿ ಕೆಲಸ ಏನಾದ್ರು ಇದೆ ಅಂದರೆ ದುಡ್ಡು ಮಾಡೋದು ಅಂತ. ಜನಗಳೆಲ್ಲ ಅದೇಂಗೆ ಸಾಧ್ಯ, ಅದು ಸಾಧ್ಯ ಇಲ್ಲ. ಆಮೇಲೆ ವಾಪಸ್ಸು ತುಂಬ ಜನ ಹೋಗ್ಬಿಟ್ಟೋದು, ಹೆಂಗೆ ಸರ್ ನೀವು ಹೇಳ್ತೀರಾ, ಸಾಧ್ಯನೇ ಇಲ್ಲ ಹಂಗೆ ಅನ್ಕೊಂಡೆ ನೀವು ಮಾಡೋಕ್ಕಾಯ್ತಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಅದೇ ನೆಗೆಟಿವ್ ಆಗಿ ಟರ್ನ್ ಆಗ್ತಾ ಇದೆ. ಅಟ್ಲೀಸ್ಟ್ ಅನ್ಕೋಮಾರೆ, ಆಗುತ್ತೆ ಬಿಡುತ್ತೆ. ನೆಕ್ಸ್ಟ್ ಕ್ವಶನ್, ಅನ್ಕೊಳಕ್ಕಾದ್ರೂ ರೆಡಿ ಇರ್ಬೇಕಲ್ವಾ? ಅನ್ಕೊಳಕ್ ರೆಡಿ ಇಲ್ಲದೆ ಇದ್ದಾಗಲೇ ಪ್ರಾಬ್ಲಮ್ ಆಗುತ್ತೆ. ಅಲ್ಲ, ಅನ್ಕೊಳ್ಳಿಕ್ಕೆ ರೆಡಿ ಇಲ್ಲದೆ ಹೇಗೆ ಮಾಡೋದು ಅಲ್ವಾ? ಅಂದರೆ ಯೋಚನೆಗಳನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಒಂದು ಇನ್ಸಿಡೆಂಟ್ ಇದೆ. ಒಬ್ಬ ಟ್ರೈನಲ್ಲಿ ಕೂತ್ಕೊಂಡು ಹೀಗೇನೆ ಹಿಂಗಂತ ಇರ್ತಾನೆ, ಸುಮ್ಮನೆ ಎದುರುಗಡೆ ವ್ಯಕ್ತಿ ನೋಡ್ತಾನೆ ಇರ್ತಾನೆ. ನೋಡಿ ಸುಮ್ಮನೆ ಬೇಜಾರಾಗ್ಬಿಡ್ತೀನಿ. ಕೇಳೇ ಬಿಡ್ತಾನೆ ಅವನ, ಏನು ಮಾರೆ ಅವಾಗಲಿಂದ ನೋಡ್ತಾ ಇದ್ದೀನಿ ನನ್ನ, ಸುಮ್ಮನೆ ಕಣ್ಮುಚ್ಕೋತೀಯಾ ಹಿಂಗಂತೀಯ, ಏನು ಮಾಡ್ತಾ ಇದೀಯ ನೀನು? ಸ್ವಾಮಿ, ನಾನು ತುಂಬ ಬಡವ, ಹೊಟ್ಟೆ ಭಾಳ ಹಸುವಾಗೋಗಿದೆ, ಹಾಗಾಗಿ ಕಡಲೆಪುರಿ ತಿಂತಾ ಇದ್ದೀನಿ ನಾನು ಅಂತ ಅನ್ಕೋತಾ ಇದ್ದೀನಿ ಅಂತ. ಅದಕ್ಕೆ ಅಂತಾನೆ, ದಡ್ಡ, ಕಡಲೆಪುರಿನೇ ಯಾಕೆ ತಿಂತಾ ಇದ್ದೀನಿ ಅಂತ ಅನ್ಕೋತಾ ಇದೆಯಾ? ಬಾದಾಮಿ ತಿಂತಾ ಇದ್ದೀನಿ ಅನ್ಕೋ, ದ್ರಾಕ್ಷಿ ತಿಂತಾ ಇದ್ದೀನಿ ಅನ್ಕೋ, ಗೋಡಂಬಿ ತಿಂತಾ ಇದ್ದೀನಿ. ತಿಂತಾ ಇರೋದು ಇಮ್ಯಾಜಿನೇಷನ್ ಅಲ್ವಾ? ಇಮ್ಯಾಜಿನೇಷನಲ್ಲಿ ರಿಚ್ನೆಸ್ ಇಲ್ಲ ಅಂತ ಹೇಳಿದ್ರೆ ನೀನು ಅದ್ರ ಪ್ರಕಾರ ಅದ್ರ ಮುಂದೆ ಹೆಂಗೆ ಹೋಗ್ತೀಯ ನೀನು ಅಂತ ಹೇಳಿ. ಕರೆಕ್ಟ್. ಸೊ ಸೇಮ್ ವೇ ಲೈಫಲ್ಲಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡೋದಕ್ಕಿಂತ ಮುಂಚೆ ಆಗುತ್ತೆ ಅಂತ ಮಾಡುವಂಥದ್ದು ಭಾಳ ಮುಖ್ಯ ಆಗಿರುತ್ತೆ. ಈ 4 ಪ್ರಿನ್ಸಿಪಲ್. ನಂಬರ್ 1, ಯಾರನ್ನ ಮದುವೆ ಆಗ್ತೀರಿ. ನಂಬರ್ 2, ಯಾರ ಜೊತೆ ಕೂತ್ಕೋತೀರಿ. ನಂಬರ್ 3, ಯಾರನ್ನ ಮಾತನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಜೊತೆಗೆ ನೀವು ಯಾವ ಥರ ಬಿಹೇವ್ ಮಾಡ್ತೀರಿ, ಅಂದರೆ ನಿಮ್ಮ ಇಮ್ಯಾಜಿನೇಷನ್ ಯಾವ ಥರ ಇದೆ. ಇವು 4 ಒಂಥರ ಪಿಲ್ಲರ್ಸ್ಗಳು ಅಥವಾ ಒಂಥರ ಸ್ಟ್ರೀಮ್ ಲೈನ್ಸು. ಇದು ಅವನ ಹಣೆ ಬರವನ್ನು ನಿರ್ಧಾರ ಮಾಡ್ತಾನೆ ಇರುತ್ತೆ. ಭಾಳ ವಂಡರ್ಫುಲ್ ಥಿಂಗ್ಸ್. ನನಗೆ ನಿಜವಾಗಿ ನಾನು ಅಂದ್ಕೊಂಡಿರಲಿಲ್ಲ ಈ ವಿಚಾರಗಳಿಗೆ ಇಷ್ಟೊಂದು ಪರಿಣಾಮ ಬೀರುತ್ತೆ ಅಂತ. ಖಂಡಿತವಾಗಿ ಕೂಡ ನಮ್ಮ ವೀಕ್ಷಕರಿಗೆ ಭಾಳ ಇನ್ಪುಟ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಯಾರ ಜೊತೆ ಮದುವೆ ಆಗ್ತೀರಾ, ಯಾರ ಜೊತೆ ಕೂತ್ಕೋತೀರಾ, ಯಾರ ಜೊತೆ ಇರ್ತೀರಾ, ಹೆಂಗೆ ಮಾತಾಡ್ತೀರಾ, ಇದೆಲ್ಲ ಕೂಡ ಬಹಳ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಜೊತೆಗೆ ಈಗ ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ ಒಂದು ಮೂಲ ತತ್ವಗಳು ಅಂತ ಏನಾದರೂ ಇದೆಯಾ? ಅದರಲ್ಲಿ ಬಹಳಷ್ಟು ವಿಷಯಗಳಿದ್ದೇ ಇರುತ್ತೆ. ಆದರೆ ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 4 ವಿಚಾರಗಳನ್ನು ಹೇಳ್ಕೊಡ್ತೀನಿ. ಅದನ್ನು ನೀವು ತತ್ವ ಅಂತ ಕರೀರಿ ಅಥವಾ ಪಿಲ್ಲರ್ಸ್ ಅಂತ ಕರೀರಿ. ಒಂದು 4. ಮೊದಲನೇದು ಶುದ್ಧ ಮಾತು. ಎರಡನೇದು ಶುದ್ಧ ದೃಷ್ಟಿ. ಶುದ್ಧ ಅಂತ ಹೇಳಿದ್ರೆ ಇಟ್ಸ್ ಅ ಪ್ಯೂರ್ ಅಂತ ಹೇಳ್ಬಿಟ್ಟು ಕರಿತೀವಿ. 3ನೇದು ಶುದ್ಧ ಕ್ರಿಯೆ. 4ನೇದು ಶುದ್ಧ ಸಂವಾದ ಅಂತ. ಶುದ್ಧ ಮಾತು ಅಂತ ಹೇಳಿದ್ರೇನು, ನಾವು ಎಷ್ಟು ಪ್ಯೂರ್ ಆಗಿ ಮಾತಾಡ್ತೀವಿ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್. ಇಂಗ್ಲೀಷಲ್ಲಿ ಭಾಳ ಅದ್ಭುತವಾದಂಥ ಮಾತಿದೆ. ಬಿಫೋರ್ ಯು ಸ್ಪೀಕ್ ಟು ಎನಿಬಡಿ, ಥಿಂಕ್ ಹೌ ಯು ಫೀಲ್ ಇಫ್ ಯು ಸ್ಪೀಕ್ ಟು ದ ಸೇಮ್ ವರ್ಡ್ಸ್ ಟು ಹಿಮ್ ಅಂತ. ನೀನು ಬೇರೆಯವನಿಗೆ ಮಾತಾಡೋದಕ್ಕಿಂತ ಮುಂಚೆ ನಿನಗೆ ಆ ಮಾತುಗಳು ಬಂದರೆ ಹೇಗೆ ಫೀಲ್ ಆಗುತ್ತೋ ಅದೇ ಪ್ರಕಾರ ನೀನು ಬೇರೆಯವನು ಮಾತಾಡಬೇಕು ಅಂತ. ಕರೆಕ್ಟ್. ಅವ್ನಿಗೆ ಹರ್ಟ್ ಆಗುತ್ತಾ ಇಲ್ವಾ ಅನ್ನೋಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೇಮ್ ಶುದ್ಧ ಮಾತು ಅಂತ ಹೇಳಿದ್ರೇನು, ನೀವು ವಾಟ್ ಎವರ್ ಯು ಸ್ಪೀಕ್ ಅಬೌಟ್ ದಟ್ ಯು ಆರ್ ಗಿವಿಂಗ್ ಎಸ್ ಎನ್ ಎನರ್ಜಿ. ಅಂದರೆ ನೀವೇನು ಮಾತಾಡ್ತಿರ್ತೀರೋ ಅದಕ್ಕೊಂದು ಎನರ್ಜಿ ಸಿಗ್ತಾ ಇರುತ್ತೆ. ಮಾತು ಅಂದರೆ ಬೇರೆಯವ್ರ ಮಾತಕ್ಕೆ ಅಂತಲೇ ಅಲ್ಲ. ಶುದ್ಧ ಮಾತು ಅಂದ್ರೇನು, ಬೇರೆಯವರು ಮಾತಾಡಬೇಕು ಅಂತಲೇ ಅಲ್ಲ, ಅವನ ಜೊತೆಗೆ ಅವ್ನು ಏನು ಮಾತಾಡ್ಕೋತಾನೆ ಅನ್ನೋದು ಇಂಪಾರ್ಟೆಂಟ್. ಹಣದ ವಿಷಯದಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಆಧ್ಯಾತ್ಮ, ಹಣ ಮತ್ತು ಜೀವನ ಅಂತಲ್ವಾ? ಹೌದು. ಹಣದ ವಿಷಯದಲ್ಲಿ ಒಬ್ಬ ವೆಲ್ದಿ ಹೆಂಗೆ ಮಾತಾಡ್ತಾನೆ, ಒಬ್ಬ ನಾರ್ಮಲ್ ಮಿಡ್ಲ್ ಕ್ಲಾಸ್ ಅಥವಾ ಪೋರ್ ಪೀಪಲ್ ಹೆಂಗೆ ಮಾತಾಡ್ತಾರೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವ್ನು ಯಾರ್ದು ತಲೆ ಹೊಡೆದ್ಬಿಟ್ಟೆ ದುಡ್ಡು ಮಾಡಿರಬೇಕು ಮಾರೆ, ಇಲ್ಲ ಅಂದರೆ ಇಂಥ ಬಿಲ್ಡಿಂಗ್ ಕಟ್ಟಕ್ಕಾಗಲ್ಲ ಬಿಡು. ಹೌದೌದು, ಆ ಮಾತುಗಳು ಸಾಕಷ್ಟು ಸರ್ ಕೇಳ್ತಾರೆ, ಭಯಂಕರ ಹೇಳ್ತಾರೆ. ಇವತ್ತು ಎಲ್ಲಿ ದುಡ್ಡು ಮಾಡೋದು ಅಂತ ಹೇಳಿದ್ರೆ ನಮ್ಮಂಥವ್ರಿಗೆಲ್ಲ ಬಿಡೋದು. ಹೌದು. ಈಗ ಯಾವುದೋ ಒಂದು ಅಂಗಡಿಗೆ ಹೋಗ್ತಾರೆ, ಯಾವುದೋ ಒಂದು ಬ್ಲೇಸರು ಅಥವಾ ಸೂಟ್ ಏನೋ ನೋಡ್ತಾರೆ, 5,000 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ. 5,000 ರೂಪಾಯಿನಾ? ಆ ರಿಯಾಕ್ಷನ್ ಕೊಟ್ಟ ತಕ್ಷಣನೇ ಅವ್ನ ಮನಸ್ಸು ಏನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ನಾನು ಇದಕ್ಕೆ ಕೇಪಬಲ್ ಅಲ್ಲ. ಅವನ ಮಾತು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ, ಇದನ್ನು ಶುದ್ಧ ಅಶುದ್ಧ ಅನ್ನುವಂಥದ್ದು ನಾವು ಬರೀ ಸಂಸ್ಕೃತದಲ್ಲಿ ಮಾತ್ರ ಅಲ್ಲ, ಅಂದರೆ ಅಲ್ಲಿ ಮಾತ್ರ ನಾವು ಶುದ್ಧವಾಗಿ ಮಾತಾಡ್ತೀವಿ, ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀವಿ, ಆ ಮಾತಲ್ಲ ನಾನು ಹೇಳ್ತಾ ಇರೋದು. ವಾಚ್ಯಾರ್ಥ ಅಲ್ಲ. ನಾನು ಹೇಳ್ತಾ ಇರೋದು ನನ್ನ ಜೊತೆಗೆ ನಾನು ಏನು ಮಾತಾಡ್ಕೋತೀನಿ,
ನನ್ನ ಜೊತೆಗೆ ನಾನು ಯಾವ ಥರ ಕಮ್ಯುನಿಕೇಷನ್ ಮಾಡ್ತಾಯಿದ್ದೀನಿ, ನಾನು ಸಬ್ಕಾನ್ಷಿಯಸ್ಗೆ ಏನು ಮೆಸೇಜಸ್ಗಳನ್ನ ಕೊಡ್ತಾ ಇದ್ದೀನಿ. ನಾನು ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ವ್ಯಕ್ತಿ ಹೋದ ಅಂತ ಇಟ್ಕೊಳ್ಳಿ, ಒಂದು ಸೂಟೇ ನೋಡ್ದ ಅಂತ ಇಟ್ಕೊಳ್ಳೋಣ, 20,000 ರೂಪಾಯಿ ಸೂಟು, ಕೋಟು ಪ್ಯಾಂಟು ಶರ್ಟು ಟೈ ಅಂತ ಇಟ್ಕೊಳ್ಳಿ. ಅಯ್ಯೋ 20,000 ರೂಪಾಯಿನಾ ಅಂದರೆ ಮುಗೀತು ಅವನ ಕಥೆಯಲ್ಲಿ. ಯಾಕಂತ ಹೇಳಿದ್ರೆ ಅವ್ನು ಸಬ್ಕಾನ್ಷಿಯಸ್ಲಿ ಏನು ಅನ್ಕೋತಾನೆ, ಇದು ತುಂಬ ಜಾಸ್ತಿ ಅಂತ ಹೇಳ್ಬಿಟ್ಟು. ಆಲ್ಟರ್ನೇಟಿವ್ಲಿ ಏನು ಮಾಡ್ಬೋದು, ಒಂದು ವರ್ಡ್ ಹೇಳ್ಬೋದು, ಬರೀ 20,000 ರೂಪಾಯಿನಾ, ನೆಕ್ಸ್ಟ್ ಮಂತ್ ತೊಗೊಳ್ತಾನೋ ಬಿಡ್ತಾನೋ ಬೇರೆ ಪ್ರಶ್ನೆ. ಬಟ್ ಅವ್ನು ನೆಗೆಟಿವ್ನ ಒಳಗಡೆ ಹೋಗೋಕೆ ಬಿಡಲಿಲ್ಲ ಅವನು. ಕರೆಕ್ಟ್, ಇಷ್ಟೇ ತಾನೇ, ತಗೊಳ್ಳೋಣ ಬಿಡು ಆಮೇಲಿಂದ. ನೀವು ಹೊಯ್ಪಾಗಿ ಮಾತಾಡಿದ್ರೆ ಓ ನನ್ನಿಂದ ಅದು ಭಯಂಕರ ದೂರ ಇದೆ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಒಂದು ಮಾತಿದೆ, ಪರ್ವತವನ್ನು ಆಶ್ಚರ್ಯದಿಂದ ನೋಡುವ ಮನುಷ್ಯ ಎಂದೂ ಪರ್ವತವನ್ನು ಏರಲಾರ. ಅದ್ಭುತ. ಮೊದಲು ಅವ್ನು ಅನ್ಕೋಬೇಕಾಗಿರೋದು ಅಂದರೆ ಪರ್ವತ ನನಗಿಂತ ಚಿಕ್ಕದಾಗೈತೆ ಅಂತ. ಮೌಂಟ್ ಎವರೆಸ್ಟ್ನ ಹತ್ತದವ್ರೂ ಒಂದು ಕಾಲದಲ್ಲಿ ಅದು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಏನಾದ್ರು ಅನ್ಕೊಂಡ್ಬಿಟ್ಟಿದ್ರೆ ಅವ್ನ ಜೀವಮಾನ ಪರ್ಯಂತ ಹತ್ತಕ್ಕಾಗ್ತಾ ಇರಲಿಲ್ಲ. ಕರೆಕ್ಟ್. ಬಟ್ ದ ಮೂಮೆಂಟ್ ವೆನ್ ಈ ಥಿಂಗ್ಸ್ ಇಟ್ ಈಸ್ ಪಾಸಿಬಲ್, ಅದು ಪಾಸಿಬಿಲಿಟಿ ಇದೆ ಅಂದರೆ ಶುದ್ಧವಾದ ಮಾತು, ಅವನ ಜೊತೆಗೆ ಅವ್ನು ಕಮ್ಯುನಿಕೇಟ್ ಮಾಡ್ಕೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಯಾವಾಗ ಅವನು ಅದನ್ನು ಮರ್ತು ಬಿಟ್ಟಿರ್ತಾನೆ, ಅಲ್ಲಿಂದ ಅವನು ವೆಲ್ತನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಧ್ಯಾತ್ಮನೂ ಅದನ್ನೇ ಸಪೋರ್ಟ್ ಮಾಡೋದು. ನೀನು ಮಾತಾಡುವಂಥದ್ದು ನೀವೆಲ್ಲ ಕೇಳಿರ್ತೀರ, ನೀನು ಮಾತಾಡ್ತಾ ಇದ್ದರೆ ಮೇಲ್ಗಡೆ ದೇವ್ರುಗಳೆಲ್ಲ ಅದಕ್ಕೆ ಆಶೀರ್ವಾದ ಮಾಡ್ತಿರ್ತಾರೆ, ಅಸ್ತು ಹೇಳ್ತಿರ್ತಾರೆ. ಅದು ಹೇಳಿದ ತಕ್ಷಣ ರಪ್ ಅಂತ ಆಗೋಗ್ಬಿಡುತ್ತೆ. ಸೊ ನಿಮ್ಮ ಮಾತು ಎಷ್ಟು ಶುದ್ಧವಾಗಿದೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಎರಡನೇದು ನಿಮ್ಮ ಶುದ್ಧ ದೃಷ್ಟಿ. ಅಂದರೆ ಈಗ ನೀವೊಂದು ಶುದ್ಧ ದೃಷ್ಟಿ ಅಂದ್ರೇನು, ಪಾಸ್ಟಲ್ಲಿ ಇರುವಂಥದ್ದನ್ನು ಜಾಸ್ತಿ ನೆನೆಸ್ಕೊಳ್ದೇನೆ ಅದನ್ನು ರೆಫರೆನ್ಸ್ ಆಗಿ ತೊಗೋಬೇಕು ಹೊರತು ಪಾಸ್ಟ್ನ ರೆಫರೆನ್ಸ್ ಬದಲು ಲೈಫ್ ಆಗಿ ತೊಗೊಂಡ್ರೆ ಅವ್ನು ಸೋಲ್ತಾನೆ. ಫಾರ್ ಎಕ್ಸಾಂಪಲ್, ನಾವೆಲ್ಲ ಕಾರ್ ಡ್ರೈವ್ ಮಾಡ್ತಾ ಇರ್ತೀವಿ, ಈ ಕಡೆ ಒಂದು ಮಿರರ್ ಇರುತ್ತೆ, ಈ ಕಡೆ ಮಿರರ್ ಇರುತ್ತೆ, ಮಧ್ಯದಲ್ಲಿ ಒಂದು ಮಿರರ್ ಇರುತ್ತೆ. ಏನಕ್ಕೆ ಇರುತ್ತೆ ಆ ಮಿರರು? ನಾನು ರೈಟ್ಗೆ ಹೋಗ್ಬೇಕಾದ್ರೆ ನೋಡಬೇಕಲ್ಲಿ, ಲೆಫ್ಟ್ಗೆ ಹೋಗ್ಬೇಕಾದ್ರೆ ನೋಡಬೇಕು, ಅದಷ್ಟೇ ನೋಡಬೇಕು. ನಾನು ಆ ಕಡೆ ಸೈಡೇ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ರೆ ಮುಂದಗಡೆ ಯಾವನಿಗೂ ಗುದ್ದುತ್ತಾನೋ, ಆಕ್ಸಿಡೆಂಟ್ ಪಕ್ಕ ಅಲ್ವಾ? ಅದೇ ಪ್ರಕಾರ ಲೈಫಲ್ಲೂ ಅಷ್ಟೇ. ಅವ್ನು ಹಿಂಗೇ ನೋಡ್ಕೊಂಡು ಈ ಕಡೆನೋ ಹಿಂಗೇ ನೋಡ್ಕೊಂಡು ಹೋಗ್ತಾ ಇದ್ರೆ ಅವ್ನು ಎಲ್ಲೋ ಒಂದು ಕಡೆ ಗುದ್ಕೋತಾನೆ ಅವ್ನ ಲೈಫಲ್ಲಿ. ಸೊ ಅವನ ದೃಷ್ಟಿ ಅಂದರೆ ಹಿಂದಗಡೆದು ರೆಫರೆನ್ಸ್ ಆಗಿರಬೇಕು ಹೊರತು ಅದು ಅವನ ಲೈಫ್ ಆಗಬಾರ್ದು. ಕರೆಕ್ಟ್. ಆ ರೆಫರೆನ್ಸ್ ಅಷ್ಟೇ, ನೋಡ್ದ ಪಟ್ ಅಂತ ಬಿಟ್ಟು ತೊಗೊಂಡ ಇಂಡಿಕೇಟರ್, ಈ ಕಡೆ ಸೈಡ್ ನೋಡ್ದ ಪಟ್ ಅಂತ ಬಿಟ್ಟು ತೊಗೊಂಡು ಅಷ್ಟೇ, ಅದು ರೆಫರೆನ್ಸ್. ಶುದ್ಧ ದೃಷ್ಟಿ ಅಂತ ಹೇಳಿದ್ರೇನು, ದ ಮೂಮೆಂಟ್ ಯಾವಾಗ ಜನಗಳು ಒಂದು ನೋಡುವಂಥ ದೃಷ್ಟಿಕೋನ ಅಂತ ಇರ್ತಲ್ಲ, ಅಂದರೆ ಯೋಚನೆ ಮಾಡುವಂಥ ರೀತಿ, ಆ ದೃಷ್ಟಿ ಏನಿರುತ್ತೆ ಅದನ್ನು ಚೇಂಜ್ ಮಾಡ್ಕೋಬೇಕಷ್ಟೇ. ಅಂದರೆ ನನಗೊಂದಿನ ಇದು ಸಿಗುತ್ತೆ, ಇಟ್ಸ್ ಪಾಸಿಬಲ್. ಯಾಕಂದರೆ ಯೂನಿವರ್ಸು ಪ್ರತಿಯೊಬ್ಬರಿಗೂ ಎಲ್ಲವನ್ನು ಕೊಡುತ್ತೆ, ಯಾರಿಗೂ ವಂಚನೆ ಅಂತೂ ಮಾಡೋದಿಲ್ಲ ಅದು. ಆದರೆ ಅದನ್ನು ಕೊಡೋದಕ್ಕಿಂತ ಮುಂಚೆನೇ ಇವನು ಜಡ್ಜ್ ಮಾಡಬಾರ್ದು ಅದನ್ನು. ಹೆಂಗಂತ ಇಲ್ಲ ಬಿಡು, ಇದೆಲ್ಲ ನಮ್ಮಂಥವ್ರಿಗಲ್ಲ, ನಮ್ಗೆ ವರ್ಕ್ ಆಗೋದಿಲ್ಲ ಬಿಡು. ಅವ್ನ ದೃಷ್ಟಿನೇ ವ್ಯತಿರಿಕ್ತವಾಗಿತ್ತು ಅಂತ ಹೇಳಿದ್ರೆ ಅವ್ನ ಲೈಫಲ್ಲಿ ಅವನು ಅದನ್ನು ಪಡೀಲಿಕ್ಕಾಗೋದಿಲ್ಲ. ಇನ್ನು ಮೂರನೇದು ಹೇಳಿದ್ದು ನಾನು, ಶುದ್ಧ ಕ್ರಿಯೆ ಅಂದರೆ ಎಲ್ಲವನ್ನು ಮಾಡ್ತಾನೆ, ಅವನ ಪ್ಯೂರ್ ಆ್ಯಕ್ಷನ್ ಇಲ್ಲ ಅಂತ ಹೇಳಿದ್ರೆ. ಈಗ ಹೇಳ್ತಾರೆ ಮಂತ್ರಕ್ಕೆ ಮಾವಂಗೆ ಉದುರುತ್ತಾ ಅಂತ ಹೇಳ್ಬಿಟ್ಟು, ಉದುರುತು ಅಂತಲೇ ಇಟ್ಕೊಳ್ಳಿ, ಎತ್ಕೊಂಡಾರು ಬರೋಕ್ಕೆ ಹೋಗ್ಬೇಕಲ್ವ, ಏನು ಹೋಗಲೇಬೇಕು ಅಲ್ವಾ? ಸೊ ಅವ್ನು ಇಲ್ಲೇ ಕೂತ್ಕೊಂಡ್ಬಿಟ್ರೆ ಅದು ಇಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದಟ್. ಸೊ ಶುದ್ಧ ಕ್ರಿಯೆ ಅಂತ ಹೇಳಿದ್ರೇನು, ಅವ್ನು ಮಾಡುವಂಥ ಕೆಲಸಗಳಲ್ಲಿ ಪರಿಶುದ್ಧತೆ ಇದ್ದರೆ. ನೀವು ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಇಫ್ ಯು ಏನೋ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂತ ಹೇಳ್ಬಿಟ್ಟು ಹೇಳಿದಾಗ ಆ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡಿದ್ರೆ ಅಕ್ಕಪಕ್ಕದಲ್ಲಿ ಯಾರೇ ನಿಂತಿದ್ರೋ ಅವ್ರಿಗೆ ನೀವು ಸೆಲ್ಯೂಟ್ ಹೊಡಿಯೋಂಥ ಅವಶ್ಯಕತೆ ಇಲ್ಲ. ಬಟ್ ನೀವು ಮಾಡುವಂಥ ಕೆಲಸನೇ ನೀವು ಪೊಲ್ಯೂಟ್ ಮಾಡಿಬಿಟ್ರೆ ಎಲ್ಲರಿಗೂ ಸೆಲ್ಯೂಟ್ ಹೊಡಿಬೇಕಾಗತ್ತೆ ಅಂತ ಕಲಾಂ ಅವರು ಹೇಳುವಂಥದ್ದು. ಸೊ ಸೇಮ್ ವೇ ಮಾಡುವಂಥ ಕೆಲಸ ಎಷ್ಟು ಪರಿಶುದ್ಧತೆಯಿಂದ ಇರುತ್ತೆ, ಅವನು ಎಷ್ಟು ಶುದ್ಧವಾಗಿ ಕೆಲಸನ ಮಾಡ್ತಾನೆ, ಅದ್ರ ಮೇಲುವೆ ಅವನ ಲೈಫು ನಿರ್ಧಾರ ಆಗ್ತಾ ಇರುತ್ತೆ. ಶುದ್ಧ ಸಂವಾದ ಅಂತ ಹೇಳಿದ್ರೆ ಅವನ ಜೊತೆಗೆ ಅವ್ನು ಮಾತಾಡ್ಕೊಳ್ಳೋದು ಶುದ್ಧ ಮಾತಾಯಿತು. ಶುದ್ಧ ಸಂವಾದ ಅಂತ ಹೇಳಿದ್ರೆ ಏನಂದರೆ, ಅವ್ನು ಯಾರನ್ನೇ ಭೇಟಿ ಮಾಡಲಿ ಎಲ್ಲರಿಗೆ ಅವನ ಇಮೇಜನ್ನು ಹೆಂಗೆ ವ್ಯಕ್ತಪಡಿಸ್ತಾನೆ ಅಂತ. ಫಾರ್ ಎಕ್ಸಾಂಪಲ್ಲು, ಯಾರೊಬ್ಬರು ಸಿಕ್ಕಿದ್ರು, ಹೇಗಿದ್ದೀರಾ, ಹಾಯ್ ನೀವು ಹೇಳಿ ನಾನು ಹೆಂಗಿದ್ದೀನಿ ಅಂತ ಹೇಳ್ಬಿಟ್ಟು, ನಾನು ನಾಳೆ ಬರ ಕೇಳ್ಕೊಳ್ಳಿ ಅಂತ ಶುರು ಹಚ್ಕೊಬಿಟ್ಟಿರ್ತಾರೆ. ಏನೋ ಹುಷಾರಿಲ್ಲ, ಅಯ್ಯೋ ನೀವು ಯಾಕೆ ಕೇಳ್ತೀರಿ ನನಗೆ ಹುಷಾರಿಲ್ಲ ಅಂತ, ನಾನು ಹಾಸ್ಪಿಟಲ್ ಒಂದು ವಾರದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಅಂದರೆ ದ ಮೋರ್ ಆ್ಯಂಡ್ ಮೋರ್ ಹಿ ಸ್ಪೀಕ್ಸ್ ಅಬೌಟ್ ಇಸ್ ಸಂವಾದ, ಅಂದರೆ ಅದನ್ನು ಹೇಳ್ತಾನೆ ಇರ್ತಾರಲ್ಲ, ಅಂದರೆ ಡೈಲಾಗ್, ಅದನ್ನು ಹೇಳ್ತಾನೆ ಇದ್ದರೆ ಅವ್ನಿಗೆ ಗೊತ್ತಿಲ್ದಂಗೆ ಅವ್ನು ಸಬ್ಕಾನ್ಷಿಯಸ್ಲಿ ಅದನ್ನು ಫೀಡ್ ಮಾಡ್ತಾ ಇರ್ತಾನೆ. ಕರೆಕ್ಟ್. ಹಾಗಾಗಿ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಬಿಫೋರ್ ಯು ಕಮಿಂಗ್ ಔಟ್ ಆಫ್ ದ ಹೌಸ್ ಸಿ ಯುವರ್ ಫೇಸ್ ಇನ್ ಟು ದ ಮಿರರ್. ಇಫ್ ಯುವರ್ ಫೇಸ್ ಈಸ್ ಪ್ರೆಸೆಂಟಬಲ್ ಆನ್ ದ ರೋಡ್, ಕಮ್ ಔಟ್ ಆಫ್ ದ ಹೌಸ್, ಅದರ್ವೈಸ್ ಇಟ್ ಈಸ್ ಬೆಟರ್ ಟು ಸ್ಟೇ ಬ್ಯಾಕ್ ಅಟ್ ದ ಹೌಸ್ ಅಂತ. ನೀನು ಮನೆಯಿಂದ ಆಚೆ ಬರೋದಕ್ಕಿಂತ ಮುಂಚೆ ಕನ್ನಡಲ್ಲಿ ನಿನ್ನ ಮುಖ ನೀನು ನೋಡ್ಕೊ, ನಿನ್ನ ಫೇಸು ಪ್ರೆಸೆಂಟಬಲ್ ಆಗಿತ್ತು ರೋಡಲ್ಲಿ ಅಂದರೆ ಆಚೆ ಬಾ, ಇಲ್ಲ ಅಂತ ಹೇಳಿದ್ರೆ ಬ್ಯಾಮಿಸ್ಕೊಂಡು ಮನೇಲಿರೋ,
ಪ್ರಪಂಚ ಆಲ್ರೆಡಿ ಸುಖವಾಗಿ ಶಾಂತವಾಗಿದೆ, ನೀವು ಬಂದ್ಬಿಟ್ಟು ನಿನ್ನ ಕಷ್ಟಗಳನ್ನ ಹೇಳ್ಬಿಟ್ಟು ಅದನ್ನು ಮಾಡಬೇಡ ಅಂತೇಳಿ. ನಿಂದು ಅದನ್ನು ಹೇಳೋದ್ರ ಜೊತೆಗೆ ಈಗ ಎದುರುಗಡೆ ಇರೋನ್ಗೆ ಹೇಗಿದ್ದೀರಾ, ತುಂಬ ಚೆನ್ನಾಗಿದ್ದೀನಿ, ಮುಗಿದೈತಾ. ಅವನಿಗೆ ದ ಮೂಮೆಂಟ್ ವೆನ್ ಈ ಸೇಸ್ ನನಗೆ ಎಷ್ಟು ಪ್ರಾಬ್ಲಮ್ ಗೊತ್ತಾ, ನನ್ನ ಬಿಸ್ನೆಸ್ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ, ನಾನು ತಗಲಾಕೋಗ್ಬಿಟ್ಟಿದ್ದೀನಿ, ನನಗೆ ಹಂಗೆ ಪ್ರಾಬ್ಲಮ್, ಇದೇ ಥರ ನೀವು ಹೇಳ್ತಾ ಹೋದರೆ ಸಬ್ಕಾನ್ಷಿಯಸ್ಲಿ ಅದು ನರೇಟ್ ಆಗ್ತಾ ಹೋಗುತ್ತೆ. ಕರೆಕ್ಟ್. ಅದೇ ವೀವ್ ಆಗುತ್ತೆ, ಅದು ಅವರಿಗೆ ತೊಂದರೆ ಆಗುತ್ತೆ 100%. ಅಂದರೆ ಇಲ್ಲಿ ಏನು ಕನ್ಸೀವ್ ಆಗುತ್ತೆ, ಮೈಂಡ್ ಏನನ್ನ ಬಿಲೀವ್ ಮಾಡುತ್ತೆ, ನಿಜ ಜೀವನದಲ್ಲಿ ಅದೇ ಮ್ಯಾನಿಫೆಸ್ಟ್ ಆಗೋದು. ಅದನ್ನು ಬಿಟ್ಬಿಟ್ಟು ನಮ್ಮ ತಂದೆ ಒಂದು ಮಾತು ಹೇಳೋರು, ಊಟ ಮಾಡ್ತಿರ್ತಾನೆ ಒಬ್ಬ, ಆರಾಮಾಗಿ ಊಟ ಮಾಡ್ತಿರ್ತಾನೆ, ಸುಮ್ಮನೆ ಒಂದು ಇಡೀ ಮಣ್ಣನ್ನು ಎತ್ಕೊಂಡು ತಟ್ಟೆ ಒಳಗಡೆ ಹಾಕೊಂಡು ಅಯ್ಯೋ ನಾನು ಹಣೆ ಬರವೆ ಅಂತಂದರೆ ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದ್ಯಾಟ್. ಸೊ ಹಾಗಾಗಿ ಶುದ್ಧ ಸಂವಾದ ಅಂತ ಹೇಳಿದ್ರೆ ಅವನು ಬೇರೆಯವ್ರಿಗೆ ಅವನ ಇಮೇಜನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ, ಅವನ ಬಗ್ಗೆ ಅವನು ಏನು ಹೇಳ್ತಾ ಇದ್ದಾನೆ, ಅದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಈ 4 ಲೇಯರ್ಸ್ಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಯೋಚನೆ ಮಾಡಿದ್ರೆ ಅವ್ನ ಲೈಫಲ್ಲಿ ಅವನು ತಲುಪಬೇಕಾಗಿರೋ ಡೆಸ್ಟಿನೇಷನ್ ತಲುಪ್ತಾನೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ನಾವು ಬ್ಯಾಂಗ್ಳೂರ್ ಟು ಡೆಲ್ಲಿಗೆ ಹೋಗಬೇಕು, ಫ್ಲೈಟಲ್ಲಿ ಹೋಗ್ಬೇಕಂತ ಇಟ್ಕೊಳ್ಳೋಣ, ನಾವು ಏರ್ಪೋರ್ಟಿಗೆ ರೀಚ್ ಆದೋ, ಅಲ್ಲಿ ಶುದ್ಧ ಮಾತೇನಿರುತ್ತೆ, ನೀನು ಇಷ್ಟು ಗಂಟೆಗೆ ಇಲ್ಲಿಗೆ ರೀಚ್ ಆಗಬೇಕು ಅಂತ ಟಿಕೆಟಲ್ಲಿ ಇರುತ್ತೆ, ಕಮ್ಯುನಿಕೇಷನ್ ಅದು. ಅಲ್ಲಿಗೆ ಹೋದಾಗಲೂ ಅವರು ಮಾತು ಹೇಳ್ತಿರ್ತಾರೆ, ಅವರು ಸೊ ನಿಮ್ಮ ಗೇಟ್ ನಂಬರ್ ಇದು, ಸೊ ನೀವು ಇಂಥ ಕಡೆ ಹೋಗ್ಬೇಕು, ಬೋರ್ಡಿಂಗ್ ಪಾಸ್ ಅಲ್ಲಿ ಕೊಡಬೇಕು ಅಂತ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಇಟ್ಸ್ ವೆರಿ ಕ್ಲಿಯರ್. ಹೌದು. ಸೇಮ್ ವೇ ಅವರ ದೃಷ್ಟಿನೂ ಅಷ್ಟೇನೆ, ಎಲ್ಲ ಕಡೆಗೂ ಬೋರ್ಡ್ ಇರುತ್ತೆ ಕ್ಲೀನಾಗಿ. ಓಕೆ, ಇಷ್ಟು ಗಂಟೆಗೆ ಇಂಥ ಫ್ಲೈಟ್ಸ್ಗಳು ಹೋಗುತ್ತೆ, ಇಂಥ ಫ್ಲೈಟ್ ಇಂಥ ಕಡೆ ಡಿಲೇ ಇದೆ, ಇಂಥ ಫ್ಲೈಟ್ ಆಲ್ರೆಡಿ ಡಿಪಾರ್ಚರ್ ಆಯಿತು, ಇಂಥ ಫ್ಲೈಟ್ ಆಲ್ರೆಡಿ ಅರೈವಲ್ ಆಯಿತು, ಎಲ್ಲ ಬೋರ್ಡ್ಗಳಿರುತ್ತೆ, ಅಂದರೆ ದೃಷ್ಟಿ. ಸೊ ಸೇಮ್ ವೇ ಅವರು ಆ್ಯಕ್ಷನ್, ಅಂದರೆ ಅಲ್ಲೇ ನಾವು ಹತ್ತು ಕೂತ್ಕೊಳ್ತೀವಿ ಒಳಗಡೆಗೆ ಅಂತ ಇಟ್ಕೊಳ್ಳಿ, ಆ ಟೈಮಲ್ಲಿ ಅವನೇನಾದರೂ ಪೈಲಟ್ ಹತ್ತಬೇಕಾದ್ರೇನೆ ಓಡಿಸ್ಬೇಕಾದ್ರೇನೆ ಅಯ್ಯೋ ದೇವರೇ ಇದೇನಾದರೂ ಬಿದೋಗ್ಬಿಟ್ರೆ, ಮುರಿದೋಗ್ಬಿಟ್ರೆ, ನಿಂತೋಗ್ಬಿಟ್ರೆ, ಇಂಜಿನ್ ಆಫ್ ಆಗೋಗ್ಬಿಟ್ರೆ, ಅವ್ನು ಹಂಗೆ ಯೋಚನೆ ಮಾಡ್ತಾನೆ ಇದ್ರೆ ಅವ್ನ ಆ್ಯಕ್ಷನ್ ಮೇಲೆ ಅವ್ನು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ಆಲ್ಸೋ ನಾಟ್ ಸೊ ರೀಚ್ ಟು ಅವರ್ ಡೆಸ್ಟಿನೇಷನ್ಸ್ ಫಾರ್ ಶೋರ್. ನಿಜ. ಸೊ ಸೇಮ್ ವೇ ಅಲ್ಲಿಗೆ ಹೋಗಾದ್ಮೇಲಿಂದನೂ ಒಂದೇ ಒಂದು ಸುಮ್ಮನೆ ಅಲ್ಲಿ ಹೇಳುವಂಥ ಇಮೇಜು, ಇದರೊಳಗಡೆ ನಾನು ಏನಾದ್ರು ಬೇರೆ ಐಟಮ್ ತಂದುಬಿಟ್ಟಿದ್ದಿದ್ರೆ ಅಂದ್ರೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅಂದಮೇಲೆ. ಸೊ ಅರ್ಥ ಏನು ಅಂತ ಹೇಳಿದ್ರೆ ಓವರಾಲ್ ಈ 4 ಲೇಯರ್ ಏನಿದೆ ಇದು ತುಂಬ ಇಂಪಾರ್ಟೆಂಟು ಮನುಷ್ಯನ ಲೈಫಲ್ಲಿ. ಅವನು ಯಾವ ಈ ಆಕರ್ಷಣೆ ಅಂತ ಹೇಳಿದ್ರಲ್ಲ ನೀವು, ಅವನು ಅದನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡನ್ನ, ಈ 4 ವಿಚಾರಗಳು ತುಂಬ ಇಂಪಾರ್ಟೆಂಟು. ಶುದ್ಧ ಮಾತು, ಶುದ್ಧ ದೃಷ್ಟಿ, ಶುದ್ಧ ಕ್ರಿಯೆ ಮತ್ತು ಶುದ್ಧ ಆತ್ಮ ಸಂವಾದ ಅಥವಾ ಬೇರೆಯವ್ರ ಜೊತೆಗೆ ಅವನನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾನೆ, ಅದು ವೆರಿ ಇಂಪಾರ್ಟೆಂಟ್. ಭಾಳ ಅದ್ಭುತವಾಗಿ ಹೇಳಿದಿರಿ. ಶುದ್ಧವಾದ ಮಾತು, ಶುದ್ಧವಾದ ದೃಷ್ಟಿ, ಸಂವಾದ, ಇದೆಲ್ಲ ಕೂಡ ಈ 4 ಅಂಶಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ವೆಲ್ತ್ ಕ್ರಿಯೇಷನ್ ಬಗ್ಗೆ ಅನ್ನುವಂಥದ್ದು. ಸೊ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಆಧ್ಯಾತ್ಮ ಮತ್ತು ಈ ಹಣಕ್ಕೂ ಮತ್ತು ಜೀವನದ ಯಶಸ್ಸಿಗೂ ಎಷ್ಟು ನೇರ ಸಂಬಂಧ ಇದೆ ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಮೇಲ್ನೋಟಕ್ಕೆ ವಿರೋಧಾಭಾಸ ಅನ್ನುವಂತೆ ಕಾಣುವಂಥ ವಿಚಾರ ಏನಪ್ಪ ಅಂತಂದರೆ, ಈಗ ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬಿಸ್ನೆಸ್ ಮಾಡೋದು ಅಂದರೆ ಒಂದು ದೊಡ್ಡ ಒಂದು ಪ್ರತಿದಿನದ ಒಂದು ಸ್ಟ್ರಗಲ್ ಅಂತಂದು ಹೇಳ್ಬೋದು. ಸಾಕಷ್ಟು ಸವಾಲುಗಳು, ಅದಕ್ಕೆ ಭಾಳ ದಿಟ್ಟವಾದ ಹೋರಾಟ ಮಾಡೋದು, ಒಂದು ಅಬ್ಬರ ಇರುತ್ತೆ, ಅಲ್ಲಿ ಏರಿಳಿತಗಳಿರುತ್ತೆ, ಈ ರೀತಿ ಒಂದು ಪ್ರಕ್ಷುಬ್ಧವಾದಂತಹ ಬಿಸ್ನೆಸ್ ಇರುತ್ತೆ. ಮತ್ತೊಂದು ಕಡೆ ಆಧ್ಯಾತ್ಮದಲ್ಲಿ ಹೇಳ್ತಾರೆ ಭಾಳ ಶಾಂತವಾಗಿರಬೇಕು, ಭಾಳ ಸಮಾಧಾನದಿಂದ ಇರಬೇಕು, ಆವಾಗ ಮಾತ್ರ ಯಶಸ್ಸು ಸಿಗುವಂಥದ್ದು. ಸೊ ಇಲ್ಲಿ ಮೇಲ್ನೋಟಕ್ಕೆ ಭಾಳ ದೊಡ್ಡ ವಿರೋಧಾಭಾಸ ಕಾಣುತ್ತೆ. ಒಂದು ಕಡೆ ನೀವು ಹೇಳ್ತೀರಾ ಸಮಾಧಾನ ಶಾಂತಿಯಿಂದ ಇರಬೇಕು, ಏನು ಗಡಿಬಿಡಿ ಮಾಡಬಾರ್ದು. ಇನ್ನೊಂದು ಕಡೆ ವ್ಯಾಪಾರ ಅಂದ್ರೇ ಅಲ್ಲಿ ದೊಡ್ಡ ಸಂಘರ್ಷ. ವೆಲ್ತ್ ಕ್ರಿಯೇಷನ್ಗೆ ಅದು ಭಾಳ ಮುಖ್ಯ ಕೂಡ. ಸೊ ಹಾಗಾಗಿ ಈ ಮೇಲ್ನೋಟಕ್ಕೆ ಎರಡು ಭಾಳ ವ್ಯತ್ಯಾಸ ಇದೆ ಅನ್ನುವಂಥ ಕಾಣಿಸೋದು. ನೀವು ಸಾಕಷ್ಟು ವಿಚಾರಗಳು ಹೇಳಿದ್ರೆ ಎಲ್ಲಕ್ಕೂ ಸಂಬಂಧ ಇದೆ ಅಂತ ಹೇಳ್ತೀರಿ. ಸೊ ಹಾಗಿರುವಾಗ ಈ ಸಂಘರ್ಷಭರಿತವಾದಂತಹ ಬಿಸ್ನೆಸ್ ಜೀವನದಲ್ಲಿ ಶಾಂತ ಚಿತ್ತತೆಯಿಂದ ಯಶಸ್ಸನ್ನು ಹೇಗೆ ಕಂಡುಕೊಳ್ಳೋದು, ಏನು ಸಂಬಂಧ ಇದಕ್ಕೆ ಅಂತ? ಸೊ ನಾನು ಇದನ್ನೇ ಹೇಳೋದು, ಕಂಪ್ಯಾಷನ್ ಮತ್ತು ಕ್ಲಾರಿಟಿ ಎರಡು ಅಪೋಸಿಟ್ ಅಲ್ಲ, ಎರಡು ಕಾಂಪ್ಲಿಮೆಂಟ್ರಿ ಅಂತ. ಎರಡು ಕಾಂಪ್ಲಿಮೆಂಟರಿ. ಕಂಪ್ಯಾಷನ್ ಅಂದರೆ ನಾವು ಆ್ಯಕ್ಚುಲಿ ಒಬ್ಬರ ಬಗ್ಗೆ ಕಂಪ್ಯಾಷನೇಟ್ ಆಗಿರುವಂಥದ್ದು. ಕ್ಲಾರಿಟಿ ಅಂದರೆ ನಾನು ಏನು ಮಾಡಬೇಕು ಅಂತ ಗೊತ್ತಿರುವಂಥದ್ದು. ಇದಕ್ಕೆ ಒಂದು ಸ್ಟೋರಿ ಇದೆ, ಅಂದರೆ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು, ಬಟ್ ಸ್ಟಿಲ್ ಈ ಮೂಮೆಂಟ್ಗೆ ಅರ್ಥ ಆಗುತ್ತೆ. ಏನಂದರೆ ಒಂದು ಸಲ ಒಬ್ಬ ಮಹಾನ್ ಸ್ವಾಮಿ ಪವಾಡ ಪುರುಷರು ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಊರಿಗೆ ಹೋಗ್ತಾರೆ. ಅವರು ಊರಿಗೆ ಹೋದಾಗ ಊರಲ್ಲೆಲ್ಲ ಪ್ರವಚನ ಎಲ್ಲ ಮಾಡ್ತಾರೆ. ಆಮೇಲಿಂದ ಪಕ್ಕದ ಊರಿಗೆ ಹೋಗ್ಬೇಕಾಗಿರುತ್ತೆ ಅವರು. ಆವಾಗ ಅಲ್ಲಿ ಊರಲ್ಲಿರೋರೆಲ್ಲ ಹೇಳ್ತಾರೆ, ಸ್ವಾಮಿ ನೀವು ಹೋಗೋದಾದ್ರೂ ನಾಳೆ ಬೆಳಿಗ್ಗೆ ಹೋಗಿ, ಇವಾಗ ಹೋಗಬೇಡಿ. ಯಾಕೆ? ಅಲ್ಲಿ ಕಾಡಲ್ಲಿ ಒಂದು ದೊಡ್ಡದೊಂದು ಸರ್ಪ ಇದೆ, ಬಂದವ್ರನ್ನೆಲ್ಲ ರಪ್ ಅಂತ ಕಚ್ತಾ ಇರುತ್ತದು, ಹಂಗಾಗಿ ಹೋಗ್ಲೇಬೇಡಿ ಸ್ವಾಮಿ ನೀವು ಅಂತ. ಇವರು ಸಾಯ್ಬೇಕು ಅಂತಿದ್ರೆ ನಾನು ಕಚ್ಚೆ ಸಾಯ್ತೀನಿ ಬಿಡಪ್ಪ, ಏನು ಮಾಡೋಕ್ಕಾಗಲ್ಲ, ಹಂಗೆ ಸಾಯ್ಬೇಕು ಅಂತಿದ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಇವರು ಹೋಗ್ತಾರಲ್ಲ. ದಾರಿನಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಸರ್ಪ ಎದುರುಗಡೆ ಬರುತ್ತೆ. ಏಯ್ ನಿಂತ್ಕೋ, ನೋಡ್ತಾರೆ ಸರ್ಪ ಇರೋದು. ಎಲ್ಲ ಹೇಳಿಲ್ವಾ ನಾನು ಎಂಥವನು ಅಂತ ಹೇಳ್ಬಿಟ್ಟು ಎಲ್ಲರೂ ಕಚ್ತೀನಿ ಅಂತ ಹೇಳ್ಬಿಟ್ಟು
ನಿನ್ನನ್ನು ಕಸ್ತೀನಿ ನೋಡೀಗ ಅಂತ ಹೇಳ್ಬಿಟ್ಟು. ಆವಾಗ ಇವರು ಮಹಾಸ್ವಾಮಿಗಳು ಇವರು ಪೂರ್ಣವಾಗಿ ಅದಕ್ಕೆ ಕನ್ವಿನ್ಸ್ ಮಾಡಿಬಿಡ್ತಾರೆ. ನೋಡಪ್ಪ ಇವೆಲ್ಲ ಪಾಪ, ಇದು ಈ ಥರ ಎಲ್ಲ ಮಾಡಬಾರ್ದು ಹಾಗೆ ಅಂತಬಿಟ್ಟು ಎಲ್ಲ ಫುಲ್ ಆಧ್ಯಾತ್ಮದ ಪಾಠ ಎಲ್ಲ ಹೇಳ್ಕೊಟ್ಬಿಡ್ತಾರೆ. ಭಯಂಕರ ಖುಷಿ ಆಗ್ಬಿಡುತ್ತೆ ಅವಾಗೆ. ಅರೆ ಇಷ್ಟೊಂದು ದಿವಸ ನಾವು ಮಾಡಿದ್ದು ತಪ್ಪಲ್ವಾ, ಯಾಕೆ ಈ ಥರ ಮಾಡಿದೆ ಅಂತಬಿಟ್ಟು ಕಚ್ಚೋದು ನಿಲ್ಲಿಸ್ಬಿಟ್ಟು ಬಿಟ್ಬಿಡುತ್ತೆ ಅದು. ಸರಿ ದಾರಿ ಬಿಡುತ್ತೆ. ಅವನು ಸ್ವಾಮೀಜಿ ಹೋಗ್ತಾರೆ. ಆಮೇಲಿಂದ ಬೇರೆ ಊರಿಗೆ ಹೋಗ್ತಾರೆ, ಅಲ್ಲಿ ಪ್ರವಚನ ಮಾಡ್ತಾರೆ, ಇನ್ನೊಂದು ಊರಿಗೆ ಹೋಗ್ತಾರೆ, ಪ್ರವಚನ ಮಾಡ್ತಾರೆ, ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಬರ್ತಾ ಇರ್ತಾರೆ. ರಿಟರ್ನ್ ಬರ್ತಾ ನೋಡ್ತಾರೆ ಈ ಹಾವು ಒಂದು ಕಡೆ ಮೂಲೆಯಲ್ಲಿ ಬಿದ್ದಿರುತ್ತೆ. ಭಾಳ ಆಶ್ಚರ್ಯ ಆಗುತ್ತೆ. ಹಾವು ಹತ್ರ ಹೋಗ್ತಾರೆ, ಏನಾಯ್ತಪ್ಪ ನಿನಗೆ? ಸ್ವಾಮಿ ನೀವು ಯಾರನ್ನೂ ಕಚ್ಚಬೇಡ ಅಂತ ಹೇಳಿದ್ರೆ ನಾನು ಯಾರನ್ನೂ ಕತ್ತಲಿಲ್ಲ, ಹಂಗಾಗಿ ಊರಿನ ಜನಗಳೆಲ್ಲ ಬಂದರು, ನೋಡಿದ್ರು, ನಾನೇನು ರಿಯಾಕ್ಟ್ ಮಾಡಲಿಲ್ಲ, ಒಂದು ಸ್ವಲ್ಪ ಕಲ್ಲಲ್ಲಿ ಹೊಡೆದ್ರು, ನಾನೇನು ರಿಯಾಕ್ಟ್ ಮಾಡಲಿಲ್ಲ, ಕೋಲ್ ತೊಗೊಂಡು ಬಡ್ದಾಕ್ಬಿಟ್ರು ಸ್ವಾಮಿ ಅಂತ. ದಡ್ಡ, ನಾನು ನಿನ್ಗೆ ಹೇಳಿದ್ದು ಕಚ್ಚಬೇಡ ಅಂತ, ಬುಸ್ಕೊಟ್ಬೇಡ ಅನ್ಲಿಲ್ವಲ್ಲ ಅಂತ. ಸೊ ಲೈಫಲ್ಲೂ ಅಷ್ಟೇನೆ, ಕಂಪ್ಯಾಷನ್ ವಿತೌಟ್ ಕ್ಲಾರಿಟಿ ಲೀಡ್ಸ್ ಟು ಸಫರಿಂಗ್. ಯಾವಾಗ ಅವನು ಸ್ಟ್ಯಾಂಡ್ ತೊಗೊಳ್ಬೇಕಾಗಿರುತ್ತೆ ಅವಾಗ ಸ್ಟ್ಯಾಂಡ್ ತಗೋಬೇಕು. ಯಾವಾಗ ಕಂಪ್ಯಾಷನೇಟ್ ಆಗಿರಬೇಕಾಗಿರುತ್ತೆ ಆ ಕ್ಷಣದಲ್ಲಿ ಅವನು ಕಂಪ್ಯಾಷನೇಟ್ ಆಗಿರಬೇಕು. ಅದರ್ವೈಸ್ ಪೀಸ್ ವಿತೌಟ್ ಬೌಂಡ್ರೀಸ್ ಇನ್ವೈಟ್ಸ್ ದಿ ಅಬ್ಯೂಸಸ್ ಅಂತ. ಯಾಕಂದರೆ ನಾವು ಬೌಂಡ್ರಿ ಇಲ್ಲದೆ ಹೋಗಿರುವಂತಹ ಕರುಣೆ ಇರುತ್ತಲ್ಲ, ಆ ಶಾಂತಿ ಇರುತ್ತಲ್ಲ, ಅದು ಯಾವಾಗಲೂ ನೆಗೆಟಿವಿಟಿನೇ ಆಹ್ವಾನ ಮಾಡೋದಾಗಿರುತ್ತೆ. ಸೊ ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟು. ಕರೆಕ್ಟ್. ಸೊ ಕರುಣೆ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟು. ಈಗ ಬಿಸ್ನೆಸ್ಸಲ್ಲೂ ಅಷ್ಟೇ, ಬೆಳಗ್ಗೆ ಸಾಯಂಕಾಲದವರೆಗೆ ಕಿಚ್ಚಾಡೋದು ಹಂಗಲ್ಲ. ಸೊ ಅವನು ಆ ಕ್ಷಣದಲ್ಲಿ ಹೇಗೆ ನಡ್ಕೋಬೇಕು ಹಾಗೇ ನಡ್ಕೋಬೇಕು. ನಾನು ಅದಕ್ಕೆ ತುಂಬ ಜನಕೊಂಡು ಮಾತು ಹೇಳ್ತಾ ಇರ್ತೀನಿ. ಕೋರ್ಟಲ್ಲಿ ಈಗ ಕೇಸ್ ಫೈಟ್ ಮಾಡ್ತಿರ್ತಾರೆ, ಅವನು ಎಂಥ ಮೋಸ ಮಾಡಿದ್ದಾನೆ ಗೊತ್ತಾ ಸರ್, ನನಗೆ ಅವನ್ನ ನಾನು ಕ್ಷಮಿಸೋಕ್ಕಾಗಲ್ಲ, ಅವನು ನಾನು ಹೆಂಗಾದ್ರೂ ಮಾಡಿ ಅವನ್ನ ವಾಪಸ್ 4 ವರ್ಷ ನಾವು ಒಳಗಡೆ ಕೂರಿಸ್ಬೇಕು, ಬರೀ ಹಿಂಗೆ ಮಾತಾಡ್ತಿರ್ತಾರೆ. ಹೇಳೋದು ಅಂಥ ಸಿಚುವೇಶನಲ್ಲಿ ಏನು ಮಾಡಬೇಕು? ಅದಕ್ಕೆ ಹೇಳ್ತೀನಿ, ಫರ್ಗಿವ್ ಇಂಟರ್ನಲ್ಲಿ, ಫೈಟ್ ಎಕ್ಸ್ಟರ್ನಲ್ಲಿ ಅಂತ. ಒಳಗಡೆಯಿಂದ ಕ್ಷಮಿಸ್ಬಿಡು, ಹೊರಗಡೆಯಿಂದ ಫೈಟ್ ಮಾಡು. ಯಾಕಂದರೆ ಕೆಲವೊಂದು ಟೈಮ್ ನೀವು ಸ್ಟ್ರಿಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ, ತುಂಬ ವರ್ಕ್ಗಳಾಗೋದಿಲ್ಲ. ಸ್ಟ್ರಿಕ್ಟಾಗಿರೋಕ್ಕೂ ಅವನನ್ನು ಅಂದರೆ ದ್ವೇಷವಾಗಿರೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ 2 ಥರ ಜನಗಳಿರ್ತಾರೆ. ಒಬ್ಬರು ಪ್ರೀತಿಸಿ ಆಳಿದವರು, ಇನ್ನೊಬ್ಬರು ಹೆದರಿಸಿ ಆಳಿದವರು. ಹಿಟ್ಲರು ಇವರೆಲ್ಲರೂ ಪ್ರಪಂಚದಲ್ಲಿ ಹೆದರಿಸ್ಬಿಟ್ಟು ಆಳಿದವರು. ಅದೇ ತುಂಬ ದೊಡ್ಡದು ವಿವೇಕಾನಂದರು, ಗಾಂಧೀಜಿ, ಈ ಥರ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರೆಲ್ಲರೂ ನಮ್ಮನ್ನು ಪ್ರೀತಿಸಿ ಆಳಿದವರು. ಹಾಗಾಗಿ ನಾವು ಪ್ರೀತಿಸಿ ಆಳಿದವ್ರನ್ನ ನೆನೆಸ್ಕೋತೀವಿ, ಹೆದರಿಸಿ ಆಳಿದವ್ರನ್ನ ಶಾಪ ಹಾಕ್ತೀವಿ. ಈ ಬಿಸ್ನೆಸ್ಸಲ್ಲೂ ಅಷ್ಟೇನೆ ಸೇಮ್ ವೇ. ನಿಮ್ಮ ಎಂಪ್ಲಾಯೀಸ್ಗಳು, ನಿಮ್ಮ ಜೊತೆಯಲ್ಲಿರುವಂಥವ್ರು ನೀವು ಪ್ರೀತಿಸಿ ಆಳ್ತಾ ಇದ್ದೀರಾ, ಹೆದರಿಸಿ ಆಳ್ತಾ ಇದ್ದೀರಾ? ವೆರಿ ಇಂಪಾರ್ಟೆಂಟ್. ನೀವೇನಾದ್ರು ಹೆದರಿಸಿ ಆಳ್ತಾ ಇದ್ದರೆ ಅವ್ನು ದೇವ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊತಾನೆ, ಅವ್ನಿಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡಪ್ಪ ನೀನು ಅಂತ, ಉದ್ಧಾರಕ್ಕೆ ಬಿಡೋದಿಲ್ಲ. ಅದು ಪ್ರೀತಿಸಿ ಆಳಿದ್ರೆ ದೇವ್ರ ಹತ್ರ ಕೇಳ್ಕೊತಾನೆ, ನನ್ನ ಬಾಸ್ನ ಇನ್ನೂ ಸಮೃದ್ಧ ಮಾಡಪ್ಪ ಅಂತ ಹೇಳ್ಬಿಟ್ಟು. ಈ 2 ಕೆಟಗರಿನಲ್ಲಿ ಎಲ್ಲಿ ನಿಂತಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಹಾಗೆ ಅರ್ಚಾಡೋದು, ಕಿರ್ಚಾಡೋದು ಇವೆಲ್ಲದರ ಜೊತೆಗೆ ಆಧ್ಯಾತ್ಮದಲ್ಲಿ ಹೇಳ್ತೀವಲ್ಲ, ಒಂದು ಕಂಪ್ಯಾಷನೇಟ್ ಆಗಿರಬೇಕು, ಮತ್ತು ಈ ಕಡೆ ಸೈಡು ಆ್ಯರೋಗೆನ್ಸ್ ಆಗೂ ಇರಬೇಕಂತ ಬಿಟ್ಟು. ಅದು ಆ್ಯರೋಗೆನ್ಸ್ ಈಸ್ ಎಕ್ಸ್ಟರ್ನಲಿ ಓನ್ಲಿ, ನಾಟ್ ಫ್ರಮ್ ಇಂಟರ್ನಲಿ. ಒಳಗಡೆನೂ ವಿಷ ತುಂಬಿಕೊಂಡು ಆಚೆನೂ ವಿಷಪೂರಿತವಾಗಿದ್ದರೆ ಮೊದಲು ಅವನನ್ನೇ ಕೊಲ್ಲುತ್ತದು. ಅದ್ರ ಬಂದು ಇಟ್ಸ್ ವೆರಿ ಇಂಪಾರ್ಟೆಂಟ್. 2 ನಡುವೆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬೀಯಿಂಗ್ ಹಾರ್ಮ್ಲೆಸ್ ಈಸ್ ಅ ವಿಸ್ಡಮ್, ಬೀಯಿಂಗ್ ಹೆಲ್ಪ್ಲೆಸ್ ಈಸ್ ಅನ್ ಇಗ್ನೋರೆನ್ಸ್. ಸೊ ನಾವು ಹೆಲ್ಪ್ಲೆಸ್ ಆಗಿರಬಾರ್ದು. ದಟ್ಸ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಹೆಲ್ಪ್ಲೆಸ್ ಆಗಿರಬಾರ್ದು, ನಾವು ಯಾವಾಗಲೂ ಹಾರ್ಮ್ಲೆಸ್ ಆಗಿರಬೇಕು. ಸೊ ದಟ್ಸ್ ವಾಟ್ ಇಟ್ ಕನೆಕ್ಟ್ಸ್ ವಿತ್ ದಿಸ್. ಇದನ್ನು ಫಾಲೋ ಮಾಡಿದ್ರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರು ಏನು ಕೆಲಸ ಮಾಡ್ತಿರ್ತಾರೆ ಅದರೊಳಗಡೆ ಉದ್ಧಾರ ಆಗ್ತಾರೆ, ದುಡ್ಡು ಮಾಡೋದಕ್ಕಾಗುತ್ತೆ, ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ, ಆಧ್ಯಾತ್ಮನೂ ಫಾಲೋ ಮಾಡ್ದಂಗಾಗುತ್ತೆ, ಜೀವನನೂ ನಡೆಸ್ದಾಗುತ್ತೆ. ಭಾಳ ಅದ್ಭುತವಾಗಿ ಹೇಳಿದರೆ. ಯಾಕಂದರೆ ಹೊರಗಡೆ ನಮಗೆ ಬೇಕಾದಂತಹ ಕರ್ತವ್ಯಗಳನ್ನು, ಆ ಕರ್ತವ್ಯಗಳ ರೂಪುರೇಷೆಗಳನ್ನು ಅನುಷ್ಠಾನ ಮಾಡಬೇಕು. ಅದು ಏನು ಬಯಸುತ್ತೆ ಅದು. ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡೋದಿದ್ರೆ ಅಲ್ಲಿ ಸಹಜವಾಗಿ ಸವಾಲುಗಳು ಬರುತ್ತೆ, ಪ್ರತಿನಿತ್ಯ ಸಂಘರ್ಷಗಳು ಇದ್ದೇ ಇರುತ್ತೆ, ಸವಾಲುಗಳು. ಅದನ್ನು ಎದುರಿಸಬೇಕು. ಬಟ್ ಆಂತರಂಗಿಕವಾಗಿ ಮನಸ್ಸಿನ ಒಳಗೆ ಎಷ್ಟು ಶಾಂತ ರೀತಿಯಲ್ಲಿ ಇರಬೇಕು, ಸೊ ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅದ್ರ ಬಗ್ಗೆ ಭಾಳ ಅದ್ಭುತವಾಗಿ ವಿವರಿಸಿದ್ರ. ಜೊತೆಗೆ ಆಧ್ಯಾತ್ಮ, ಹಣ, ಜೀವನ ಈ 3 ಒಂದಕ್ಕೊಂದು ಯಾವ ರೀತಿಯಲ್ಲಿ ಅನ್ಯೋನ್ಯವಾಗಿರುತ್ತೆ ಮತ್ತು ಜೀವನದಲ್ಲಿ ಅಂತಿಮವಾಗಿ ಯಶಸ್ಸು ಗಳಿಸಬೇಕಿದ್ರೆ, ಗುರಿ ಸಾಧನೆ ಮಾಡಬೇಕಿದ್ರೆ ಇದು 2 ಕೂಡ ಎಷ್ಟು ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ವಿವರಿಸಿದ್ದೀರಾ. ಹಾಗಾಗಿ ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ವಿಶ್ವವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಅದೇ ರೀತಿ ನಿಮಗೆ ಇದಕ್ಕೆ ಆಧ್ಯಾತ್ಮ, ಜೀವನ, ಹಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು, ಮತ್ತಷ್ಟು ಮಾಹಿತಿಗಳನ್ನು ತಿಳಿಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀವಿ. ನೀವು ಕೂಡ ನೇರವಾಗಿ ಸಂಪರ್ಕವನ್ನು ಕೂಡ ಮಾಡಬಹುದು ಅಂತ ಕೇಳ್ಕೊಳ್ತಾ
ಮತ್ತಷ್ಟು ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ವಿಶ್ವವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.